ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನಸ್ಫಟಿಕರುಚಿರೇ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೇರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೋರಾಪ್ಯಸೃಜತಿ ಅವತ್ಯತ್ತಿಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನು ವಿಜಯತೆ ಮಧ್ರುತಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ಪ್ರವಚನದಲ್ಲಿ ನಾವು ಕೇಳಿದಂತೆ ಪ್ರಧಾನ ಪುರುಷೇಶ್ವರ ಎಂಬುದಾಗಿ ಪರಮಾತ್ಮನ ಹೆಸರು. ಯಾಕೆ ಅಂತ ಹೇಳಿದರೆ ಪರಮಾತ್ಮ ಜೀವೋತ್ತಮರಾದಂತಹ ಬ್ರಹ್ಮದೇವರಿಗೂ ಒಡೆಯನಾಗಿದ್ದಾನೆ, ಅವರಿಗಿಂತಲೂ ಉತ್ತಮಳಾದಂತಹ ಲಕ್ಷ್ಮೀದೇವಿಗೂ ಪರಮಾತ್ಮ ನಿಯಾಮಕನಾಗಿದ್ದಾನೆ, ಅವರನ್ನು ರೂಲ್ ಮಾಡ್ತಾನೆ. ಹಾಗಾಗಿ ಪರಮಾತ್ಮ ಪ್ರಧಾನ ಪುರುಷೇಶ್ವರ ಎಂಬುದಾಗಿ ಕರೆಸಿಕೊಂಡ. ಮುಂದಿನ ಶ್ಲೋಕ ನಾರಸಿಂಹ ವಪುಹು ಎಂಬುದಾಗಿ. ನಮಗೆಲ್ಲ ಗೊತ್ತಿರುವಂತೆ ಪರಮಾತ್ಮ ತನ್ನ ಭಕ್ತನಾದಂತಹ ಆ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ ಅಂತ ವಿಶೇಷವಾಗಿ ಭಾಗವತದಲ್ಲಿ ಬರುತ್ತೆ. ಪರಮಾತ್ಮನ ಆ ನರಸಿಂಹಾವತಾರ ಯಾಕಾಯಿತು ಅಂತ ಒಂದು ಪ್ರಧಾನವಾಗಿ ಗೊತ್ತೇ ಇರುವಂತೆ ಆ ಜಯ ವಿಜಯರಿಗೆ ಅವರು ಶಾಪ ಕೊಟ್ಟಿದ್ದರು. ಆವಾಗ ಪರಮಾತ್ಮ ನಾನೇ ನಿಮ್ಮನ್ನು 3 ಜನ್ಮದಲ್ಲಿ ಸಂಹಾರ ಮಾಡ್ತೀನಿ ಅಂತ ಹೇಳಿದ್ದ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ನರಸಿಂಹನಾಗಿ ಮತ್ತು ವರಾಹನಾಗಿ ಅವತಾರ ಮಾಡಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದೆ. ಇದು ಒಂದು ಹಂತ. ಇನ್ನೊಂದು ಹಂತ ಭಾಗವತ ಹೇಳುವಂತೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಎಂಬುದಾಗಿ ತನ್ನ ಸೇವಕನ ಮಾತು. ಸೇವಕ ಅಂತಾರೆ ಪ್ರಹ್ಲಾದ ತನ್ನ ತಂದೆಗೆ ಹೇಳಿದ್ದ ಪರಮಾತ್ಮ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ, ಎಲ್ಲ ಕಡೆಯೂ ಇದ್ದಾನೆ ಅಂತ. ಹಾಗೆ ಹೇಳಿದ ಕಂಬದಲ್ಲಿ ಇದ್ದಾನೆ ಅಂತ ಕೇಳಿದ ಕಂಬವನ್ನು ಒಡೆದಾಗ ಅಲ್ಲಿಂದ ಬಂದಂತಹ ದಿವ್ಯ ಮೂರ್ತಿ ಅದು ನರಸಿಂಹ ಮೂರ್ತಿ. ಹಾಗೆ ತನ್ನ ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಬಂದಂತಹ ಪರಮಾತ್ಮ ನಾರಸಿಂಹ ವಪುಹು. ಅವನ ಶರೀರ ಹೇಗಿತ್ತು? ಈ ಕಡೆ ನರನ ಶರೀರ, ಮನುಷ್ಯನ ಶರೀರವೂ ಇತ್ತು, ಅದೇ ರೀತಿ ಸಿಂಹದ ಶರೀರವೂ ಇತ್ತು. ಹಾಗಾಗಿ ಪರಮಾತ್ಮ ಮನುಷ್ಯನ ದೇಹ, ಈ ಕಡೆ ಸಿಂಹದ ತಲೆ, ಎರಡರಿಂದ ಕೂಡಿದಂತಹ ಒಂದು ವಿಶಿಷ್ಟವಾದಂತಹ ಶರೀರ ಅದು ನರಸಿಂಹ ಶರೀರ. ಹಾಗಾಗಿ ಪರಮಾತ್ಮನಿಗೆ ನಾರಸಿಂಹ ವಪುಹು ಎಂಬುದಾಗಿ ಹೆಸರು. ಇಷ್ಟಾದ ಮೇಲೆ ಸಿಂಹ ಶಬ್ದಕ್ಕೆ ಪ್ರಧಾನವಾದಂತಹ ಅರ್ಥ ಪರಾಕ್ರಮ ಅಂತ ಅರ್ಥ ಇದೆ. ಸಿಂಹ ಶಬ್ದಕ್ಕೆ ಹಿಂಸೆ ಮಾಡುವುದು, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುವುದು, ಅದೇ ರೀತಿಯಾಗಿ ಪರಾಕ್ರಮ, ಈ ರೀತಿಯಾಗಿ ಅರ್ಥ ಇದೆ. ಹಾಗೆ ಪರಮಾತ್ಮ ನಾರಸಿಂಹ ವಪುಹು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯರ ನರರ ಒಳಗಡೆ ಇದ್ದುಕೊಂಡು ಅವರಿಗೆ ಸಿಂಹದಂತೆ, ಸಿಂಹ ಹೇಗೆ ಪರಾಕ್ರಮಕ್ಕೆ ಹೆಸರುವಾಸಿ, ಸಿಂಹ ಕಾಡಿನ ರಾಜ, ಯಾಕೆಂದರೆ ಪರಾಕ್ರಮ ಜಾಸ್ತಿ ಅಂತ. ಹಾಗೆ ಪರಮಾತ್ಮ ಪ್ರತಿಯೊಬ್ಬ ಜೀವರ ಒಳಗಡೆ ಇದ್ದುಕೊಂಡು ಅವರವರಿಗೆ ಯೋಗ್ಯವಾದಂತಹ ಪರಾಕ್ರಮವನ್ನು ಕೊಡುವಂಥವನು ಪರಮಾತ್ಮ, ಭುಜಬಲವನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ವಿಶೇಷವಾಗಿ ಪರಮಾತ್ಮ ನಾರಸಿಂಹ ವಪುಹು ಎಂಬುದಾಗಿ ಕರ್ಕೊಳ್ತಾನೆ. ಅಷ್ಟಾದ ಮೇಲೆ ವಿಶೇಷವಾಗಿ ಕೊನೆಗೆ ಪ್ರಳಯ ಆಗುತ್ತೆ. ಪ್ರಳಯ ಆಗಬೇಕಾದ್ರೆ ಇಡೀ ಜಗತ್ತು ನೀರಿನಲ್ಲಿ ಮುಳುಗಿ ಹೋಗಿಬಿಡುತ್ತೆ. ಮುಳುಗಿ ಹೋಗಿ ಎಲ್ಲರೂ ನಾಶ ಹೊಂದಿದ ಮೇಲೆ ಕೊನೆಗೆ ನೀರು ಕೂಡ ಏನಾಗುತ್ತೆ, ಭಸ್ಮವಾಗಿ ಹೋಗಿಬಿಡುತ್ತೆ. ಅದಕ್ಕೆ ತಿಳಿಸ್ತಾ ಇದ್ದಾರೆ ನಾರಸಿಂಹ ವಪುಹು ಅಂತ. ನಾರ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ನಾರ, ನೀರ ಅನ್ನೋದಕ್ಕೆ ನೀರು ಅಂತ ಹೆಸರು. ನಾವು ನಾರಾಯಣ ಅಂತ ಕೇಳ್ತೇವೆ. ಪರಮಾತ್ಮನಿಗೆ ಯಾಕೆ ನಾರಾಯಣ ಅಂತ ಹೆಸರು ಅಂತ ಹೇಳಿದ್ರೆ ನೀರಿನಲ್ಲಿ ಮಲಗಿರ್ತಾನೆ, ಹಾಗಾಗಿ ಪರಮಾತ್ಮನಿಗೆ ನಾರಾಯಣ, ನೀರಾಯಣ ಎಂಬುದ ಹೆಸರು ಅಂತ. ಹಾಗೆ ಪರಮಾತ್ಮ
ನಾರಸಿಂಹ ವಪುಹು, ಪ್ರಳಯ ಕಾಲದಲ್ಲಿ ಆ ನೀರನ್ನು ನಾಶ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ನಾರಸಿಂಹ ವಪುಹು ಎಂಬುದಾಗಿ ಹೆಸರು. ವಿಶೇಷವಾಗಿ ಕರ್ಮನಿರ್ಣಯ ಎನ್ನುವಂತಹ ಗ್ರಂಥದಲ್ಲಿ ಮಧ್ವಾಚಾರ್ಯ ಈ ವಿಷಯವನ್ನು ತಿಳಿಸ್ತಾ ಹೋಗ್ತಾರೆ. ಅಗಾಧ ಮುಂಭೋ ವಿದದಾತಿ ಭಸ್ಮ ಯೋ ವಾಡವಾಗ್ನಿ ರಹರಿರ್ ವಿಚಿತ್ಯ ಅಂತ ನಾವು ಪರಮಾತ್ಮನ ವಾಡವಾಗ್ನಿ ಎನ್ನುವಂಥ ಒಂದು ರೂಪ ಇದೆ. ಪರಮಾತ್ಮ ಅದು ನರಸಿಂಹಾವತಾರ, ವರಾಹಾವತಾರ, ಹೇಗೆ ಪರಮಾತ್ಮನ ಅವತಾರಗಳು, ಹಾಗೆ ವಡವಾಮುಖ ಎಂಬುದಾಗಿ ಪರಮಾತ್ಮನ ಅವತಾರ. ಅದು ವಿಶೇಷವಾಗಿ ಸಮುದ್ರದಲ್ಲಿ ಇದ್ದುಕೊಂಡು ಆ ಕುದುರೆ ರೂಪದಲ್ಲಿ ಇರುತ್ತೆ. ಅದು ಆ ನೀರನ್ನು ಭಸ್ಮ ಮಾಡುವಂತಹ ಕೆಲಸವನ್ನು ವಿಶೇಷವಾಗಿ ಪ್ರಳಯ ಕಾಲದಲ್ಲಿ ಮಾಡುತ್ತೆ ಅಂತ ತಿಳಿಸ್ತಾರೆ. ಆ ರೀತಿಯಾಗಿ ಮಧ್ವಾಚಾರ್ಯ ತಿಳಿಸುವಂತೆ ಅಗಾಧ ಮಂಭು ವಿದದಾತಿ ಭಸ್ಮ, ಅಪಾರವಾದಂತಹ ನೀರು. ಯಾಕೆಂತ ಹೇಳಿ ಇಡೀ ಜಗತ್ತೇ ಮುಳುಗಬೇಕು ಅಂತೇಳಿ ಎಷ್ಟು ನೀರು ಇರಬೇಕು, ಅಷ್ಟು ಅಪಾರವಾದಂಥ ನೀರನ್ನು ಭಸ್ಮಯೋ ವಾಡವಾಗ್ನಿ, ಭಸ್ಮವನ್ನಾಗಿ ಅಂದರೆ ಸಂಪೂರ್ಣವಾಗಿ ನಾಶ ಮಾಡುವಂಥದ್ದು ಯಾರು? ವಾಡವಾಗ್ನಿ ನೃಹರಿರ್ ವಿಚಿತ್ಯ, ಸ್ವಯಂ ನರಸಿಂಹರೂಪಿಯಾದಂತಹ ಪರಮಾತ್ಮನೇನೆ ವಡವ ಎನ್ನುವಂಥ ರೂಪದಿಂದಾಗಿ, ಅಂದರೆ ಸಮುದ್ರದಲ್ಲಿ ಇರುವಂತಹ ಕುದುರೆಯ ರೂಪದಿಂದಾಗಿ ತಾನೇನು ಮಾಡ್ತಾರೆ, ಅದನ್ನು ಭಸ್ಮವನ್ನಾಗಿ ಮಾಡ್ತಾನೆ ಅಂತ ಕರ್ಮನಿರ್ಣಯದಲ್ಲಿ ಆಚಾರ್ಯ ತಿಳಿಸ್ತಾರೆ. ಆ ರೀತಿಯಾಗಿ ನಾರ ಅಂದರೆ ನೀರನ್ನು, ಸಿಂಹ ನಾಶ ಮಾಡುವಂತಹ ವಪುಹು ಶರೀರ ಇರುವಂಥವನು ಪರಮಾತ್ಮ ಅಂತ. ಹಾಗಾಗಿ ಪರಮಾತ್ಮನಿಗೆ ನಾರಸಿಂಹ ವಪುಹು ಎಂಬುದಾಗಿ ಕರೀತಾ ಹೋಗ್ತಾರೆ. ಅದಾದ ಮೇಲೆ ನಾರ ಅಂತ ಹೇಳಿದರೆ ನಮಗಿರುವಂತಹ ಅಜ್ಞಾನ, ದುಃಖ ಇದೆಲ್ಲವೂ ಕೂಡ ನಾರ ಅಂತೆ. ಯಾಕೆಂದರೆ ನಾವೆಲ್ಲರೂ ನರರು, ಮನುಷ್ಯರು. ನರರಿಗೆ ಇರುವುದು ಯಾವುದು? ಅಜ್ಞಾನ, ದುಃಖ, ಕಷ್ಟ ಇವೆಲ್ಲವೂ ಕೂಡ ನಮಗೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಅಜ್ಞಾನ ಇದ್ದೇ ಇರುತ್ತೆ. ಹಾಗಾಗಿ ನಾರ ಅಂದರೆ ನಮ್ಮ ಅಜ್ಞಾನ, ನಮ್ಮ ದುಃಖ, ನಮ್ಮ ಕಷ್ಟಗಳು ಎಲ್ಲವೂ ಕೂಡ. ಇವೆಲ್ಲವನ್ನೂ ಕೂಡ ಸಿಂಹ ಅಂತ ಹಿಂದೆ ಕೇಳಿದಂತೆ ನಾಶ ಮಾಡುವಂಥದ್ದು ಅಂತ. ಎಲ್ಲ ಜನರ ಅಜ್ಞಾನವನ್ನು ನಾಶ ಮಾಡುವಂತಹ ವ್ಯಕ್ತಿ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ನಾರಸಿಂಹ ವಪುಹು ಅಂತ ವಿಶೇಷವಾಗಿ ಜ್ಞಾನಪ್ರದವಾದಂತಹ ರೂಪ ಅದು ನಾರಸಿಂಹ ಎನ್ನುವಂತಹ ರೂಪ ಎಂಬುದಾಗಿ ಚಿಂತನೆ ಮಾಡ್ತಾ ಇದ್ದಾರೆ. ಹೀಗೆ 21ನೇ ನಾಮ ನಾರಸಿಂಹ ವಪುಹು ಎಂಬುದಾಗಿ. ಇದಾದ ಮೇಲೆ ಮುಂದಿನ ನಾಮ ಶ್ರೀಮಾನ್ ಅಂತ. ಈ ಶ್ರೀಮಾನ್ ಎನ್ನುವಂಥ ಶಬ್ದದೇನೆ ಕನ್ನಡದಲ್ಲಿ ಶ್ರೀಮಂತ ಎಂಬುದಾಗಿ ರೂಪಾಂತರ ಆಗಿದೆ ಅಷ್ಟೇ. ಶ್ರೀಮಾನ್ ಎನ್ನುವ ಶಬ್ದಕ್ಕೆ ಅರ್ಥ ವಿಶಿಷ್ಟವಾದಂತಹ ಸಂಪತ್ತಿರುವಂಥವನು ಎಂಬುದಾಗಿ ಅರ್ಥ. ಪರಮಾತ್ಮ ಅವನಿಗೆ ವಿಶಿಷ್ಟವಾದಂಥ ಸಂಪತ್ತಿದೆ. ಯಾಕೆ ಅಂತ ಹೇಳಿ ಇಡೀ ಬ್ರಹ್ಮಾಂಡವೇನೆ ಅವನ ಒಡೆತನದಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ಸಂಪತ್ತಿಗೆ ಪ್ರಧಾನ ಅಭಿಮಾನಿ ದೇವತೆ ಯಾರು? ಸಾಕ್ಷಾತ್ ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಯೇ ಪರಮಾತ್ಮನ ಪಾದ ಸೇವಕಿಯಾಗಿದ್ದಾಳೆ. ಹಾಗಾಗಿ ಪರಮಾತ್ಮ ಏನಂತ ಕರೆಸ್ಕೊಳ್ತಾನೆ? ಶ್ರೀಮಾನ್. ಯಾರಿಗೆ ಶ್ರೀ ಸಂಪತ್ತಿದೆಯೋ ಅವನು ಶ್ರೀಮಾನ್ ಅಂತ. ಇನ್ನೊಂದು ಶ್ರೀ ಅಂತ ಹೇಳಿದ್ರೆ ಜ್ಞಾನಕ್ಕೆ ಶ್ರೀ ಅಂತ ಕರೀತಾರೆ, ಮುಖದ ಕಾಂತಿಗೆ ಶ್ರೀ ಅಂತ ಕರೀತಾರೆ. ಹೀಗೆ ಅದೆಲ್ಲವೂ ಕೂಡ ಪರಮಾತ್ಮನಲ್ಲಿ ಇದ್ದೇ ಇದೆ. ಜ್ಞಾನ ಅಂತೂ ಇದ್ದೇ ಇದೆ, ಸರ್ವಜ್ಞ, ವಿಶಿಷ್ಟವಾದಂತಹ ಕಾಂತಿ ಇದೆ. ಹೀಗೆ ಅನೇಕ ಕಾರಣಗಳಿಂದಾಗಿ ಪರಮಾತ್ಮ ಶ್ರೀಮಾನ್ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮುಂದಿನ ನಾಮ ಕೇಶವ ಎಂಬುದಾಗಿ. ಕೇಶವ ಶಬ್ದಕ್ಕೆ ವಿಶೇಷವಾಗಿ ನಾವು ಇವತ್ತು ಚತುರ್ವಿಂಶತಿ ಮೂರ್ತಿಗಳು ಆಚರಣೆ ಮಾಡೋಕ್ಕೆ ಶುರು ಮಾಡೋದೇನೆ ಕೇಶವಾಯ ನಮಃ ಅಂತ. ಆ ಕೇಶವ ಶಬ್ದಕ್ಕೆ ವಿಶಿಷ್ಟವಾದಂತಹ ಅರ್ಥ ಕ ಪ್ಲಸ್ ಈಶ ಪ್ಲಸ್ ವಹ ಎಂಬುದಾಗಿ 3 ರೀತಿಯ ಪದವಿಭಾಗ ಮಾಡ್ಕೊಳ್ಬೇಕು. ಕ ಅಂತ ಹೇಳಿದರೆ ಬ್ರಹ್ಮದೇವರು, ಈಶಾ ಅಂತ ಹೇಳಿದರೆ ಮಹರುದ್ರ ದೇವರು. ಅವರಿಬ್ಬರಿಗೂ ನಿಯಾಮಕನಾದಂಥವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಕೇಶವ ಎಂಬುದಾಗಿ ಹೆಸರು ಅಂತ. ಅಂದರೆ ಜಗತ್ತಿನಲ್ಲಿ ಅನೇಕ ರೀತಿಯಾದಂಥ ದರ್ಶನಗಳಿದ್ದಾವೆ. ಕೆಲವರು ಶಿವನನ್ನು ಸರ್ವೋತ್ತಮ ಅಂತ ಹೇಳ್ತಾರೆ, ಕೆಲವರು ಬ್ರಹ್ಮನನ್ನು ಸರ್ವೋತ್ತಮ ಅಂತ ಹೇಳ್ತಾರೆ, ಇನ್ನು ಕೆಲವರು ಷಣ್ಮುಖನನ್ನು ಸರ್ವೋತ್ತಮ ಅಂತ ಹೇಳ್ತಾರೆ, ಇನ್ನು ಕೆಲವರು ಶಕ್ತಿಯನ್ನು ಸರ್ವೋತ್ತಮ ಅಂತ ಹೇಳ್ತಾರೆ, ದೇವಿಯನ್ನು. ಹೀಗೆ ಅನೇಕ ವಾದಗಳಿದ್ದಾವೆ. ಅದಕ್ಕೆ ಪರಮಾತ್ಮ ಹೆಸರು ಕೇಶವ ಅಂತ. ಆ ಎಲ್ಲ ದೇವಾನುದೇವತೆಗಳನ್ನು ನಿಯಮನ ಮಾಡುವಂಥವನು, ಕಂಟ್ರೋಲ್ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಅವನು ಕೇಶವ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಇನ್ನೊಂದು ವಿಶಿಷ್ಟವಾದಂತಹ ಅರ್ಥ ಸುಂದರವಾದಂತಹ ಕೂದಲುಳ್ಳಂಥವನು ಅಂತ. ಪರಮಾತ್ಮ ಅವನು ಸುಂದರವಾದಂತಹ ಕೂದಲು. ಹಾಗಾಗಿ ಪರಮಾತ್ಮ ಕೇಶವ ಎಂಬುದು, ಕೇಶ ಅಂತ ಹೇಳಿ ಕೂದಲು ಅಂತ ಸಂಸ್ಕೃತದಲ್ಲಿ ಅರ್ಥ. ಹಾಗಾಗಿ ಕೇಶವ ಎಂಬುದಾಗಿ ಪರಮಾತ್ಮ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ಕೇಶಿ ಎಂಬುದಾಗಿ ಒಬ್ಬ ದೈತ್ಯ ಇದ್ದ. ಕೃಷ್ಣಾವತಾರ ಸಂದರ್ಭದಲ್ಲಿ ಕೇಶಿ ಎಂಬಂತಹ ದೈತ್ಯ ಇದ್ದ. ಅಂತಹ ಸಂದರ್ಭದಲ್ಲಿ ಪರಮಾತ್ಮ ಏನು ಮಾಡ್ತಾನೆ? ಆ ಕೇಶಿಯನ್ನು ಸಂಹಾರ ಮಾಡ್ತಾನೆ.
ಕೇಶಿಯನ್ನು ಸಂಹಾರ ಮಾಡಿದ್ದರ ಪರಿಣಾಮವಾಗಿ ಪರಮಾತ್ಮನಿಗೆ ಕೇಶವಃ ಎಂಬ ಹೆಸರು ಬಂತು ಅಂತ ವಿಶೇಷವಾಗಿ ವಿಷ್ಣು ಪುರಾಣ ಹೇಳುತ್ತೆ. ವಿಷ್ಣು ಪುರಾಣ ಹೇಳುತ್ತೆ, ಯಸ್ಮಾತ್ ತ್ವಯೈವ ದುಷ್ಟಾತ್ಮ ಹತಃ ಕೇಶಿ ಜನಾರ್ದನ ತಸ್ಮಾತ್ ತ್ವಂ ಕೇಶವ ನಾಮ್ನ ಲೋಕೆ ಖ್ಯಾತಿಂ ಗಮಿಷ್ಯಸಿ. ಇನ್ನು ಮುಂದೆ ಕೇಶವ ಎಂಬುದಾಗಿ ಪ್ರಖ್ಯಾತನಾಗ್ತೀಯ ಅಂತ ಅನೇಕ ಋಷಿಮುನಿಗಳು ಪರಮಾತ್ಮನಿಗೆ ತಿಳಿಸ್ತಾರೆ. ಯಾಕೆ ಅಂತ ಹೇಳಿ ಕೇಶಿ ಎಂಬ ದೈತ್ಯನನ್ನು ಕೊಂದಿದ್ದರ ಪರಿಣಾಮವಾಗಿ ಅಂತ. ಹೀಗೆ ಇವೆಲ್ಲವನ್ನು ಮಾಡಿದಂಥವನು ಪರಮಾತ್ಮ, ಹಾಗಾಗಿ ಕೇಶವ ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ಯಾವ ಬಲರಾಮನಲ್ಲಿ ಪರಮಾತ್ಮನ ವಿಶೇಷವಾದಂತಹ ಆವೇಶ ಇತ್ತು ಅಂತ ಕರಿತೇವೆ. ಅದು ಹೇಗೆ ಅಂತ ಹೇಳಿದರೆ ಶುಕ್ಲಕೇಶ ಎನ್ನುವಂತಹ ರೂಪದಿಂದ, ಅಂದರೆ ಆ ಬಲರಾಮನ ತಲೆಯಲ್ಲಿರುವಂತಹ ಬಿಳಿಯ ಕೂದಲಿನಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇತ್ತು, ಆವೇಶ ಇತ್ತು. ಹಾಗಾಗಿ ಪರಮಾತ್ಮನಿಗೆ ಅಂತ ಹೆಸರು ಕೇಶವಃ. ಆ ಕೂದಲಿನ ರೂಪದಿಂದಾಗಿ ಬಲರಾಮನನ್ನು ನಿಯಮನ ಮಾಡಿದಂಥ, ರೂಲ್ ಮಾಡಿದಂಥವನು ಪರಮಾತ್ಮ ಎಂಬುದಾಗಿ ಕೇಶವ ಎನ್ನುವಂಥ ಶಬ್ದಕ್ಕೆ ಕರೀತಾರೆ. ಹೀಗೆ ಅನೇಕ ರೀತಿಯಾದಂತಹ ಅರ್ಥಗಳನ್ನು ಕೇಶವ ಎನ್ನುವಂಥ ಶಬ್ದದಿಂದಾಗಿ ಹೇಳ್ತಾರೆ. ಸುಂದರವಾದಂತಹ ಕೇಶ ಇರುವಂಥವನು ಪರಮಾತ್ಮ ಅಂತ ಕೇಳ್ತೇವೆ. ಸುಂದರವಾದಂಥ ಕೇಶ ಅಂತ ಹೇಳಿದ್ರೆ ನಮ್ಮ ನಿಮ್ಮಂತೆ ಲೌಕಿಕವಾದಂತಹ ಪ್ರಾಕೃತಿಕವಾದಂತಹ ಕೂದಲು ಪರಮಾತ್ಮನಿಗೆ ಇಲ್ಲ. ಪರಮಾತ್ಮನ ಸ್ವರೂಪ ಯಾವ ರೀತಿಯಾಗಿ ಜ್ಞಾನಾನಂದಾತ್ಮಕವಾಗಿ ಇದೆಯೋ ಅದೇ ರೀತಿಯಾಗಿ ಪರಮಾತ್ಮನ ಕೂದಲು ಕೂಡ ಏನಾಗಿದೆ, ಅದು ಜ್ಞಾನಾನಂದಾತ್ಮಕವಾಗಿದೆ. ಪರಮಾತ್ಮನ ಕಣ್ಣಿಗೆ ಯಾವ ಸಾಮರ್ಥ್ಯ ಇದೆಯೋ ಆ ಎಲ್ಲ ಸಾಮರ್ಥ್ಯ ಪರಮಾತ್ಮನ ತಲೆ ಕೂದಲಿಗೂ ಇದೆ. ಕೈಗೆ ಯಾವ ಸಾಮರ್ಥ್ಯ ಇದೆಯೋ ಆ ಎಲ್ಲ ಸಾಮರ್ಥ್ಯ ಏನಿದೆ ಪರಮಾತ್ಮ ತಲೆ ಕೂದಲಿಗೂ ಇದೆ. ಹೀಗೆ ಪರಮಾತ್ಮನ ಕೂದಲು ಅಂತ ಹೇಳಿದ್ರೆ ನಮ್ಮ ನಿಮ್ಮಂತೆ ಸಾಮಾನ್ಯ ಕೂದಲಲ್ಲ, ಅದು ಜ್ಞಾನಾನಂದಾತ್ಮಕವಾದಂತಹ ಅದ್ಭುತವಾದಂತಹ ಸುಂದರವಾದಂತಹ ಕಪ್ಪು ತಲೆ ಕೂದಲು ಪರಮಾತ್ಮನ ಕೂದಲು ಎಂಬುದಾಗಿ ಪರಮಾತ್ಮನ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮುಂದಿನ ನಾಮ ಪುರುಷೋತ್ತಮ ಎಂಬುದಾಗಿ. ಪುರುಷೋತ್ತಮ ಶಬ್ದಕ್ಕೆ ನಮಗೆ ಎಲ್ಲರಿಗೂ ಗೊತ್ತೇ ಇರುವಂತೆ ಎಲ್ಲ ಪುರುಷರಲ್ಲೂ ಕೂಡ ಉತ್ತಮ ಅಂತ. ವಿಶೇಷವಾಗಿ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಒಂದು ವಿಚಾರ ಬರುತ್ತೆ. ಅಲ್ಲಿ ಪರಮಾತ್ಮ ಹೇಳ್ತಾ ಹೋಗ್ತಾನೆ, ದ್ವಾಮಿಮವು ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ ಅಥೋಸ್ಮಿ ಲೋಕೆ ವೇದೀಚ ಪತಿತಃ ಪುರುಷೋತ್ತಮ ಎಂಬುದಾಗಿ ಪರಮಾತ್ಮನೇನೆ ತನಗೆ ಯಾಕೆ ಪುರುಷೋತ್ತಮ ಎಂಬುದ ಹೆಸರು ಬಂತು ಅಂತ ತಿಳಿಸ್ತಾ ಹೋಗ್ತಾನೆ. ಜಗತ್ತಿನಲ್ಲಿ ಎರಡು ರೀತಿಯಾದಂಥ ಪುರುಷರಿದ್ದಾರೆ ಅಂತ. ಒಂದು ಕ್ಷರ ಪುರುಷರು, ಇನ್ನೊಂದು ಅಕ್ಷರ ಪುರುಷರು ಅಂತ. ಕ್ಷರ ಪುರುಷರು ಅಂತ ಹೇಳಿದ್ರೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಪ್ರತಿಯೊಬ್ಬ ಜೀವಿಗಳು ಕೂಡ ಏನಾಗಿದ್ದಾರೆ, ಕ್ಷರ ಪುರುಷರು. ಅಂದರೆ ಅವರಿಗೆ ನಾಶ ಅನ್ನೋದಿದೆ, ಅವರ ದೇಹಕ್ಕೆ ನಾಶ ಇದೆ. ಕ್ಷರ ಅಂತ ಹೇಳಿ ನಾಶ ಅಂತ ಅರ್ಥ. ಇನ್ನೊಬ್ಬಳಿದ್ದಾಳೆ ಲಕ್ಷ್ಮೀದೇವಿ, ಅವಳು ಅಕ್ಷರ ಪುರುಷಳು, ಅಂದರೆ ಅವಳಿಗೆ ನಾಶ ಅನ್ನೋದಿಲ್ಲ. ಹಾಗಾಗಿ ಕ್ಷರ ಪುರುಷರು ಅಂತ ಅನಂತ ಜೀವರಿದ್ದಾರೆ, ಅಕ್ಷರ ಪುರುಷಗಳು ಅಂತ ಒಬ್ಬಳೇ ಇದ್ದಾಳೆ. ಇವರಿಬ್ಬರಿಗಿಂತಲೂ ಕೂಡ ಶ್ರೇಷ್ಠನಾದಂಥವನು ಯಾರು? ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ. ಅಕ್ಷರ ಪುರುಷರಾದಂಥ ಲಕ್ಷ್ಮೀದೇವಿಗಿಂತ ಕ್ಷರ ಪುರುಷರಾದಂಥ ಅನಂತ ಜೀವರಾಶಿಗಳಿಗಿಂತ ಇಬ್ಬರಿಗಿಂತಲೂ ಶ್ರೇಷ್ಠ ಯಾರು? ನಾನು. ಹಾಗಾಗಿ ನನಗೇನಂತ ಹೆಸರು? ಪುರುಷೋತ್ತಮ ಎಂಬುದಾಗಿ ಹೆಸರು ಅಂತ ಸ್ವಯಂ ಗೀತೆಯಲ್ಲೇ ಪರಮಾತ್ಮ ಹೇಳಿದ್ದಾನೆ. ಹಾಗಾಗಿ ಸಕಲ ಜೀವರಿಗಿಂತ ಉತ್ತಮನಾದಂತಹ ಪುರುಷ ಅದು ಪರಮಾತ್ಮ. ಪುರುಷ ಶಬ್ದಕ್ಕೆ ನಾವು ನಿನ್ನೆ ಅರ್ಥ ಕೇಳಿದ್ದೇವೆ, ಮುಂದೆ ಹೋಗ್ತಾ ಇರುವಂಥವನು, ಅನೇಕ ರೂಪಗಳನ್ನು ತಾಳುವಂಥವನು ಎಂಬುದಾಗಿ. ಹಾಗೆ ಪರಮಾತ್ಮ ಪುರುಷೋತ್ತಮ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಅದಾದ ಮೇಲೆ ಐತರೇಯ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡಬೇಕಾದ್ರೆ ಪರಮಾತ್ಮನಿಗೆ ಪುರುಷೋತ್ತಮ ಎಂಬುದಾಗಿ ಮಧ್ವಾಚಾರ್ಯ ಕರೀತಾರೆ. ಯಾಕೆ ಅಂತ ಹೇಳಿದರೆ ಪರಮಾತ್ಮ ಪುರುಷರನ್ನು ಅಂದರೆ ಮನುಷ್ಯರನ್ನು ಉತ್ತಮರನ್ನಾಗಿ ಮಾಡಿದ್ದಾನೆ, ಶ್ರೇಷ್ಠರನ್ನಾಗಿ ಮಾಡಿದ್ದಾನೆ ಅಂತ. ಯಾರಿಗಿಂತ ಉತ್ತಮ? ಪಶು ಪಕ್ಷಿಗಳಿಗಿಂತ ಉತ್ತಮರನ್ನಾಗಿ ಮಾಡಿದ್ದಾನೆ ಅಂತ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಮನುಷ್ಯರಿಗೆ ಜ್ಞಾನವನ್ನು ಕೊಡುವಂತಹ ಮೂಲಕ ತಾನೇನು ಮಾಡಿದ್ದಾನೆ, ಅವರನ್ನು ಉತ್ತಮ ಜೀವರನ್ನಾಗಿ ಮಾಡುವಂತೆ ಪರಮಾತ್ಮ ವ್ಯವಸ್ಥೆ ಮಾಡಿದ್ದಾನೆ. ಯತ್ರ ವಿಷ್ಣು ಗುಣಾಧಿಕ್ಯಂ ದರ್ಶೈ ವಸ್ತು ತದ್ವರಂ ಅಂತ ಪರಮಾತ್ಮ ಎಲ್ಲಿ ವಿಶೇಷವಾದಂಥ ಗುಣವನ್ನು ತೋರಿಸ್ತಾನೋ, ಇದೆ ಅಂತ ತೋರಿಸ್ತಾನೋ, ಆ ವ್ಯಕ್ತಿ ಏನಾಗ್ತಾನೆ, ಶ್ರೇಷ್ಠ ಆಗ್ತಾನೆ ಅಂತ. ಮನುಷ್ಯನಲ್ಲಿ ಬೇರೆ ಪ್ರಾಣಿಗಳಲ್ಲಿ ಇಲ್ಲದೇ ಇರುವಂತಹ ದೊಡ್ಡ ಗುಣ ಯಾವುದು? ಜ್ಞಾನ. ಆ ಜ್ಞಾನವನ್ನು ಪರಮಾತ್ಮ ಮನುಷ್ಯರಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಮನುಷ್ಯರೇನಾಗ್ತಾರೆ, ಉಳಿದ ಜೀವಿಗಳಿಗಿಂತ ಉತ್ತಮರು ಅಂತ ಕರೆಸ್ಕೊಳ್ತಾರೆ. ಹಾಗೆ ಪುರುಷರನ್ನ, ಮನುಷ್ಯರನ್ನ ಉತ್ತಮರನ್ನಾಗಿ ಮಾಡಿದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ
ಪುರುಷೋತ್ತಮ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಜ್ಞಾನಪ್ರದನಾದಂಥವನು ಪರಮಾತ್ಮ ಎಂಬುದಾಗಿ ಈ ಒಂದು ನಾಮದಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಪುರುಷೋತ್ತಮಃ, ತಮಃ ಶಬ್ದಕ್ಕೆ ಹೇಗೆ ನಾವು ಇಂಗ್ಲೀಷ್ನಲ್ಲಿ ಗ್ರೇಟರ್ ಗ್ರೇಟೆಸ್ಟ್ ಅಂತ ಹೇಳ್ತೇವೆ, ಹಾಗೆ ತರ ತಮ ತಮ ಅಂತ ಹೇಳಿದ್ರೆ ಗ್ರೇಟೆಸ್ಟ್, ಅದಕ್ಕಿಂತ ಶ್ರೇಷ್ಠ ಇನ್ನೊಂದು ಇಲ್ವೇ ಇಲ್ಲ ಅಂತ ಆ ರೀತಿಯಾಗಿ ಅರ್ಥ. ಹಾಗೆ ಪರಮಾತ್ಮ ಪುರುಷೋತ್ತಮ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ ಇಲ್ಲಿಗೆ ಒಟ್ಟು 3 ಶ್ಲೋಕ ಮುಗಿಯುತ್ತೆ. 3 ಶ್ಲೋಕದಲ್ಲಿ ಒಟ್ಟು 24 ನಾಮಗಳಿದ್ದಾವೆ. ಮುಂದೆ 4ನೇ ಶ್ಲೋಕ ಸರ್ವಶರ್ವ ಶಿವಸ್ಥಾಣು ಭೂತಾದಿ ನಿಧಿರವ್ಯಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ ಎಂಬುದಾಗಿ. ವಿಶೇಷವಾಗಿ ಸರ್ವಂ ಎಂಬುದಾಗಿ, ಸರ್ವಃ ಎಂಬುದಾಗಿ ಪರಮಾತ್ಮನ ಹೆಸರು. ವಿಶೇಷವಾಗಿ ಒಂದು ಉಪನಿಷತ್ತಿದೆ ಮಾಂಡೂಕೋಪನಿಷತ್ತು ಅಂತ. ಆ ಮಾಂಡೂಕೋಪನಿಷತ್ತು ಪ್ರಾರಂಭವಾಗುವುದೇನೆ ಓಮಿತ್ತೇತಕ್ಷರಂ ಸರ್ವಂ ಎಂಬುದಾಗಿ ಪ್ರಾರಂಭ ಆಗುತ್ತೆ. ಪರಮಾತ್ಮ ಏನಾಗಿದ್ದಾನೆ, ಗುಣ ಪರಿಪೂರ್ಣನಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಸರ್ವಂ ಎಂಬುದಾಗಿ ಮಾಂಡೂಕೋಪನಿಷತ್ತು ಕರೆಯುತ್ತೆ. ಅದು ಪ್ರಾರಂಭವಾಗೋದೇ ಸರ್ವ ಎನ್ನುವಂಥ ಶಬ್ದದಿಂದಾಗಿ. ಹಾಗಾಗಿ ಪರಮಾತ್ಮ ಸರ್ವಃ, ಯಾಕೆ? ಗುಣ ಪರಿಪೂರ್ಣ, ಅನಂತ ಗುಣಗಳಿಂದಾಗಿ ಪರಮಾತ್ಮ ತುಂಬಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಸರ್ವಂ ಎಂಬುದಾಗಿ ಹೆಸರು ಎಂಬುದಾಗಿ ಕರೀತಾರೆ. ಅದೇ ರೀತಿಯಾಗಿ ಭಾಗವತದಲ್ಲಿ ಶುಕಾಚಾರ್ಯ ಒಂದು ಕಡೆ ಹೇಳ್ತಾರೆ ಪರಮಾತ್ಮನಿಗೆ ಸರ್ವ ಎಂಬುದಾಗಿ ಹೆಸರು ಅಂತ. ಯಾಕೆ ಅಂತ ಹೇಳಿದ್ರೆ ಸರ್ವವಿದ್ಯುದ್ ಅನುಭೂತಶ್ಚ ಸರ್ವಃ ಎಂಬುದಾಗಿ. ಅಂದರೆ ಎಲ್ಲ ಜೀವರಾಶಿಗಳನ್ನು ಕೂಡ ಸೃಷ್ಟಿ ಮಾಡುವಂಥವನು, ನಿಯಮನ ಮಾಡುವಂಥವನು, ಕೊನೆಗೆ ಸಂಹಾರ ಮಾಡುವಂಥವನು. ಅದು ಎಲ್ಲವನ್ನು ಕೂಡ, ಎಲ್ಲವನ್ನು ಅಂತ ಹೇಳಿದ್ರೆ ಬರೀ ಜೀವರಲ್ಲ, ಪರಮಾತ್ಮ ಜಡವಾದಂಥ ವಸ್ತುಗಳನ್ನು ಸೃಷ್ಟಿ ಮಾಡ್ತಾನೆ, ಅದನ್ನು ಕಾಪಾಡ್ತಾನೆ, ಪ್ರಳಯ ಬಂದಾಗ ಅದನ್ನು ನಾಶ ಮಾಡ್ತಾನೆ. ಹೀಗೆ ಜೀವರನ್ನ, ಜಡವನ್ನ, ಇಡೀ ಬ್ರಹ್ಮಾಂಡವನ್ನೇ ಸರ್ವ ಅಂದರೆ ಎಲ್ಲ ಅಂತ, ಎಲ್ಲವನ್ನೂ ಸೃಷ್ಟಿ ಮಾಡಿ ಸಂಹಾರ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸರ್ವಾಹ ಎಂಬುದಾಗಿ ಕರೀತಾ ಇದ್ದಾರೆ. ಇನ್ನೊಂದು ಸರ್ವ ಶಬ್ದಕ್ಕೆ ಅರ್ಥ ಪರಿಪೂರ್ಣವಾದಂತಹ ಸಾಮರ್ಥ್ಯ ಇರುವಂಥವನು ಅಂತ. ನಾನು ಮೊನ್ನೆ ಹೇಳಿದಂತೆ ನಮಗೆಲ್ಲ ಸಾಮರ್ಥ್ಯ ಇದೆ. 10 kg ಎತ್ಬೋದು, 20 kg ಎತ್ಬೋದು, ಜಾಸ್ತಿ 30 kg ಎತ್ಬೋದು. ಪರಮಾತ್ಮ ಹಾಗಲ್ಲ, ಎಲ್ಲ ವಿಧವಾದಂತಹ ಇಡೀ ಬ್ರಹ್ಮಾಂಡವನ್ನೇ ಹೊತ್ತುಕೊಂಡು ನಿನ್ನಂತಹ ದೊಡ್ಡ ಶಕ್ತಿ ಅದು ಪರಮಾತ್ಮ. ಅಷ್ಟು ವಿಶಿಷ್ಟವಾದಂತಹ ಸಾಮರ್ಥ್ಯ ಇರುವಂಥವನು ಅಂತ ಸರ್ವ ಎಂಬುದಾಗಿ ಕರೆಸ್ಕೊಳ್ತಾನೆ. ಹಾಗೆ ಎಲ್ಲವನ್ನು ತಿಳಿದಿರುವಂಥವನು, ಎಲ್ಲವನ್ನು ಹೊತ್ತಂಥವನು, ಎಲ್ಲದರ ಒಳಗಡೆ ಇರುವಂಥವನು, ಎಲ್ಲ ಕಡೆ ವ್ಯಾಪ್ತನಾಗಿ ಇರುವಂಥವನು, ಎಲ್ಲವನ್ನೂ ಕೊಡುವವನು, ಪ್ರತಿಯೊಬ್ಬರಿಗೂ ಕೂಡ ಎಲ್ಲವನ್ನು ಕೊಡುವಂಥವನು ಪರಮಾತ್ಮನೇ ಆಗಿದ್ದಾನೆ. ಸೃಷ್ಟಿ, ಸ್ಥಿತಿ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಅದು ದುಃಖ ಆಗಿರಲಿ, ಸುಖ ಆಗಿರಲಿ, ಅಜ್ಞಾನ ಆಗಿರಲಿ, ಜ್ಞಾನ ಆಗಿರಲಿ, ಪ್ರತಿಯೊಂದನ್ನು ಸರ್ವವನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಸರ್ವ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಪ್ರಳಯದಲ್ಲಿ ಎಲ್ಲವನ್ನು ಸಂಹಾರ ಮಾಡುವಂಥವನು ಅಂತ. ವಿಶೇಷವಾಗಿ ಶರ್ವ ಹಿಂಸಾಯಾಮ್ ಅಂತ ಧಾತು. ಸರ್ವ ಶಬ್ದಕ್ಕೆ ಎಲ್ಲದೂ ಅಂತ ಅರ್ಥ ಹೇಗಿದೆಯೋ ಹಾಗೆ ನಾಶ ಮಾಡುವುದು ಅಂತಲೂ ಅರ್ಥ ಇದೆ. ಪರಮಾತ್ಮನೇ ವಿಶೇಷವಾಗಿ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನಾಶ ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಸರ್ವಃ ಎಂಬುದಾಗಿ ಹೆಸರು ಅಂತ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಶರ್ವಃ ಎಂಬುದಾಗಿ ಪರಮಾತ್ಮನಿಗೆ ಹೆಸರು. ಶರ್ವಃ ಅಂತ ಹೇಳಿದರೆ ಶರ್ವ ಶಬ್ದಕ್ಕೆ 2 ರೀತಿಯ ಅರ್ಥ ಇದೆ. ಒಂದು ಸಂಹಾರ ಮಾಡುವಂಥವನು, ಇನ್ನೊಂದು ಅವಾಯ್ಡ್ ಮಾಡುವುದು ಅಂತ. ಒಂದು ಗೇಟ್ ಹಾಕ್ತೇವೆ, ಗೇಟ್ ಹಾಕಿದ್ರೆ ಏನು, ಜನ ಒಳಗಡೆ ಬರಬಾರ್ದು ಅಂತ ಅರ್ಥ. ಹಾಗೆ ಪರಮಾತ್ಮ ಶರ್ವಃ. ಶರ್ವ ಅಂತೇಳಿ ಒಂದು ಅರ್ಥ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನಾಶ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಶರ್ವಃ ಎಂಬುದಾಗಿ ಹೆಸರು ಅಂತ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಶರ್ವಂ ಸಹ ರೋದನಾಧರಿಹಿ ಎಂಬುದಾಗಿ ಎಲ್ಲವನ್ನು ತಡೀತಾನೆ ಅಂತ. ಏನು ತಡೀತಾನೆ? ಯಾರಾದರೂ ತಮ್ಮ ಯೋಗ್ಯತೆಗಿಂತ ಮೀರಿದಂತಹ ಪುಣ್ಯವನ್ನು ಸಂಪಾದನೆ ಮಾಡಿದರೆ ಅದನ್ನು ಅನುಭವಿಸದೇ ಇರುವಂತೆ ತಡೀತಾನೆ. ಅವರ ಪುಣ್ಯ ಹ್ರಾಸವನ್ನು ಮಾಡ್ತಾನೆ. ವಿಶೇಷವಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಹೋಗ್ತಾರೆ, ಪರಮಾತ್ಮ ದುಃಖ ಪಡ್ತಾನೆ, ಹುಟ್ಟಿದ ಅಂತ ಕಾಣಿಸುತ್ತೆ, ಅವನಿಗೆ ರಕ್ತ ಬಂತು ಅಂತ ಅನಿಸುತ್ತೆ, ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ರಾಮಾವತಾರ, ಕೃಷ್ಣಾವತಾರದಲ್ಲಿ ನಾವು ನೋಡ್ತೇವೆ. ಅದೆಲ್ಲವೂ ಕೂಡ ಯಾಕೆ ಅಂತ ಹೇಳಿದ್ರೆ ಒಂದು ಅಸುರ ಜನರ ಮೋಹಕ್ಕೋಸ್ಕರ. ದುಷ್ಟ ಜನರು ಅದನ್ನು ಪರಮಾತ್ಮನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಂಡು ಅವನಿಗೂ ನಮ್ಮತ್ತೆ ದುಃಖ ಇದೆ ಅಂತ ಅಂದುಕೊಂಡು ಅವರಿಗೆ ಪಾಪ ಸಾಧನೆ ಆಗಬೇಕು. ಇದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ ಸಜ್ಜನರಿಗೂ ಕೂಡ ಮೋಹ ಆಗಬೇಕು, ಅದಕ್ಕೋಸ್ಕರ ಪರಮಾತ್ಮ ಮಾಡ್ತಾನೆ ಅಂತ ತಿಳಿಸ್ತಾರೆ. ದುಷ್ಟರಿಗೆ ಮೋಹ ಆಗಬೇಕು, ಯಾಕಂದರೆ ದುಷ್ಟರು ಸರಿ,
ಸಜ್ಜನರಿಗೆ ಯಾಕೆ ಮೋಹ? ಅವರು ಪರಮಾತ್ಮನ ಭಕ್ತರು, ಅವರಿಗೆ ಯಾಕೆ ಮೋಹವನ್ನು ಪರಮಾತ್ಮ ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲ ಸಜ್ಜನರಿಗೂ ಮಾಡೋದಿಲ್ಲ. ಯಾರು ತಮ್ಮ ಯೋಗ್ಯತೆಗಿಂತ ಮೀರಿ ಪುಣ್ಯವನ್ನು ಸಂಪಾದನೆ ಮಾಡಿರ್ತಾರೋ ಅವರಿಗೆ ಪರಮಾತ್ಮನ ಬಗ್ಗೆ ಆ ಸಂದರ್ಭದಲ್ಲಿ ಸ್ವಲ್ಪ ಅಯಥಾರ್ಥ ಜ್ಞಾನ, ಪರಮಾತ್ಮ ದೋಷ ಇದೆ ಗೊತ್ತಾದರೆ ಏನಾಗುತ್ತೆ, ಅವರ ಪುಣ್ಯ ನಾಶವಾಗುತ್ತೆ. ಹಾಗಾಗಿ ಯೋಗ್ಯತೆಯನ್ನು ಮೀರಿ ಯಾರು ಪುಣ್ಯವನ್ನು ಸಂಪಾದನೆ ಮಾಡಿರ್ತಾರೋ ಅವರು ಅದನ್ನು ಅನುಭವಿಸದಂತೆ ತಡಿತಾನೆ ಅಂತೆ ಪರಮಾತ್ಮ. ಹಾಗಾಗಿ ಪರಮಾತ್ಮ ಶರ್ವಃ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ದುಷ್ಟರಿಗೆ ಸುಖ ಸಿಗದಂತೆ ಮಾಡ್ತಾನೆ, ಸುಖವನ್ನು ತಡಿತಾನೆ. ಹಾಗಾಗಿ ಪರಮಾತ್ಮ ಶರ್ವಃ. ಸಜ್ಜನರಿಗೆ ದುಃಖ ಆಗದಂತೆ ಮಾಡ್ತಾನೆ, ದುಃಖವನ್ನು ತಡಿತಾನೆ. ಹಾಗಾಗಿ ಪರಮಾತ್ಮ ಶರ್ವಃ ಎಂಬುದಾಗಿ ಅನೇಕ ರೀತಿಯಾದಂತಹ ಗುಣಗಳನ್ನು ತಿಳಿಸ್ತಾ ಹೋಗ್ತಾರೆ. ಹೀಗೆ ಶರ್ವಃ ಶಬ್ದಕ್ಕೆ ಈ ರೀತಿಯಾಗಿ ಅರ್ಥ ಇದೆ. ಮುಂದೆ ಶಿವಃ ಎಂಬುದಾಗಿ, ಶಿವಃ ಶಬ್ದದಿಂದಾಗಿ ನಾವು ಪ್ರಸಿದ್ಧವಾಗಿ ಮಹರುದ್ರ ದೇವರನ್ನ ಕರೀತೇವೆ. ಶಿವಃ ಶಬ್ದಕ್ಕೆ ಪ್ರಧಾನವಾದಂತಹ ವಾಚ್ಯನಾದಂಥವನು ಯಾರು ಅಂತ ಹೇಳಿ ಅದು ಪರಮಾತ್ಮನೇ ಆಗಿದ್ದಾನೆ ಅಂತ ಭಾಗವತದಲ್ಲಿ ತಿಳಿಸ್ತಾರೆ. ರುದ್ರದೇವರಿಗೆ ಶಿವಃ ಎಂಬುದಾಗಿ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಯಚ್ಚೌಚ ನಿಸ್ಸದ ಸಹಿತ ಪ್ರವರೋಧಕೇನ ತೀರ್ಥೇನ ಮೂರ್ಧ್ಯತಿ ಧೃತೇನ ಶಿವಃ ಶಿವೋಭೂತ್ ಅಂತ. ಶಿವ ಅಂತ ಹೇಳಿದ್ರೆ ಮಂಗಳ ಅಂತ ಅರ್ಥ. ಮಹರುದ್ರ ದೇವರಿಗೆ ಮಂಗಳ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ಪರಮಾತ್ಮನ ಪಾದೋದಕವನ್ನು ತಲೆಯಲ್ಲಿ ಧಾರಣೆ ಮಾಡಿದರು ಗಂಗೆಯನ್ನು, ಅದರಿಂದಾಗಿ ಅವರಿಗೆ ಶಿವಃ ಎಂಬುದಾಗಿ ಹೆಸರು ಬಂತು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಪ್ರಧಾನವಾದಂತಹ ಮಂಗಳ ಸ್ವರೂಪಿ ಅದು ಪರಮಾತ್ಮನೇ ಆಗಿದ್ದಾನೆ. ವಿಷ್ಣು ಸಹಸ್ರನಾಮದ ಪ್ರಾರಂಭದಲ್ಲೇ ಬರುವಂತೆ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂ ಚ ಮಂಗಲಂ ಅಂತ ಅತ್ಯಂತ ಪವಿತ್ರತಮನಾದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಶಿವಃ ಎಂಬುದಾಗಿ ಹೆಸರು ಅಂತ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಮಾಂಡೂಕೋಪನಿಷತ್ತಿನಲ್ಲಿ ಹೇಳ್ತಾರೆ, ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಅಂತ ಪರಮಾತ್ಮನಿಗೆ ಶಿವ ಎಂಬುದ ಹೆಸರು ಅಂತ ಕರೀತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ದುಃಖದ ಸ್ಪರ್ಶ ಇಲ್ಲ, ಆನಂದ ಪರಿಪೂರ್ಣವಾಗಿದೆ. ಹಾಗಾಗಿ ಅವನಿಗೆ ಶಿವ ಎಂಬುದಾಗಿ ಸ್ವಯಂ ಮಾಂಡೂಕ ಉಪನಿಷತ್ತು ಕರೆಯುತ್ತೆ. ಅದಾದ ಮೇಲೆ ಮಾಂಡೂಕೋಪನಿಷತ್ತಿಗೆ ಭಾಷ್ಯ ಬರೀಬೇಕಾದ್ರೆ ಆಚಾರ್ಯ ಹೇಳ್ತಾರೆ, ನಿರ್ದುಃಖ ಸುಖರೂಪತ್ವಾತ್ ಶಿವಶಬ್ದ ಶ್ರುತೌ ಶ್ರುತಃ ಅಂತ. ಪರಮಾತ್ಮನ ಯಾಕೆ ಹೆಸರು ಶಿವ ಅಂತ ಅಂದರೆ ನಿರ್ದೋಷ ಸುಖರೂಪತ್ವ, ದುಃಖ ಇಲ್ಲ ಸುಖ ಇದೆ ಆದ್ದರಿಂದಾಗಿ ಅಂತ ಹೀಗೆ ತಿಳಿಸ್ತಾ ಇದ್ದಾರೆ. ಹೀಗೆ ವಿಶೇಷವಾಗಿ ಮಾಂಡೂಕೋಪನಿಷತ್ತಿನಲ್ಲಿ ಅನೇಕ ಸಲ ಪರಮಾತ್ಮನಿಗೆ ಶಿವಃ ಶಿವಃ ಎಂಬುದಾಗಿ ಕರೀತಾರೆ. ಹಾಗಾಗಿ ಶಿವಶಬ್ದ ವಾಚ್ಯನಾದಂಥವನು ಪ್ರಧಾನವಾಗಿ ಪರಮಾತ್ಮನೇ ಎಂಬುದಾಗಿ ಗೊತ್ತಾಗುತ್ತೆ. ಅದಾದ ಮೇಲೆ ನಮಗೆಲ್ಲರಿಗೂ ಶಿವವನ್ನು ಕೊಡುವಂಥವನು, ಶಿವ ಅಂತೇಳಿ ಹಿಂದೆ ಹೇಳಿದಂತೆ ಮಂಗಳವನ್ನು ಕೊಡುವಂಥವನು ಪರಮಾತ್ಮ, ನಮಗೆಲ್ಲರಿಗೂ ಸುಖವನ್ನು ಕೊಡುವಂಥವನು ಪರಮಾತ್ಮ, ಅದೇ ರೀತಿಯಾಗಿ ನಮಗೆಲ್ಲ ಕ್ಷೇಮವನ್ನು ಕೊಡುವಂಥವನು ಪರಮಾತ್ಮ, ಕೊನೆಗೆ ಮೋಕ್ಷವನ್ನೇ ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಶಿವಃ ಎಂಬುದಾಗಿ ಕರೆಸ್ಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಈ ಶಿವನಿಗೆ ನಿಯಾಮಕನಾಗಿದ್ದಾನೆ ಪರಮಾತ್ಮ. ಮಹರುದ್ರ ದೇವರಿಗೆ ಅಂತರ್ಯಾಮಿಯಾಗಿದ್ದಾನೆ, ಹಾಗೆ ಅವನೇನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಹಾಗಾಗಿ ಪರಮಾತ್ಮ ಶಿವಃ ಎಂಬುದಾಗಿ ಕರೆಸ್ಕೊಳ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೇಗೆ ನಾವು ಒಬ್ಬ ವ್ಯಕ್ತಿಗೆ ನೀರು ತೊಗೊಂಬ ಅಂತ ಹೇಳ್ತೀವಿ, ನೀರು ತೊಗೊಂಬ ಅಂತ ಹೇಳಿದ್ರೆ ಬರೀ ನೀರು ತರಲಿಕ್ಕೆ ಆಗೋದಿಲ್ಲ, ಲೋಟ ಸೇರಿ ತರ್ತಾನೆ. ನಾವು ಹೇಳೋದೇನವಾಗ, ಲೋಟ ಬಂತು ಅಂತ ಹೇಳೋದಿಲ್ಲ, ನೀರು ಬಂತು ಅಂತ ಹೇಳ್ತೇವೆ. ಅಂದ್ರೇನು, ಅದರ ಒಳಗಡೆ ಏನಿರುತ್ತೋ ಅದಕ್ಕೆ ಪ್ರಾಮುಖ್ಯತೆ ಅಂತ. ಹಾಗೆ ಮಹರುದ್ರ ದೇವರಿಗೆ ಪ್ರಾಮುಖ್ಯತೆ ಯಾಕೆ ಅಂತ ಹೇಳಿದ್ರೆ ಅದರ ಒಳಗಡೆ ಯಾರಿದ್ದಾರೆ ಆ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಹಾಗಾಗಿ ಅವನಿಗೂ ಶಿವ ಅಂತ ಕರೀತಾರೆ, ಆ ಪರಮಾತ್ಮನಿಗೂ ಕೂಡ ಶಿವಃ ಎಂಬುದಾಗಿ ಕರೀತಾರೆ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಶೇತೆ ಇತಿ ಶಿವಃ ಅಂತ ಅಂದರೆ ಇಡೀ ಜಗತ್ತನ್ನು ಮಲಗಿಸುವಂಥವನು ಪರಮಾತ್ಮ. ಪ್ರಾಜ್ಞನಾಮಕನಾದಂತಹ ಪರಮಾತ್ಮ ಆಲಿಂಗನದಿಂದಾಗಿ ನಮಗೇನಾಗುತ್ತೆ, ನಿದ್ರೆ ಅನ್ನೋದು ಬರುತ್ತೆ. ಹಾಗೆ ವಿಶೇಷವಾಗಿ ಶಿವ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ಮಲಗಿಸ್ತಾನೆ ಪರಮಾತ್ಮ. ಇಡೀ ಜಗತ್ತನ್ನು ತನ್ನ ಹೊಟ್ಟೆಯೊಳಗಡೆ ಮಲಗಿಸುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಶಿವಃ ಶೇತೆ ಇತಿ ಶಿವಃ, ಶೇತೆ ಅಂತ ಹೇಳಿ ಮಲಗುವುದು ಅಂತ. ಇಷ್ಟಾದ ಮೇಲೆ ಸ್ಥಾಣುಹು ಎಂಬುದಾಗಿ ಹೆಸರು. ಸ್ಥಾಣುಹು ಶಬ್ದಕ್ಕೆ ಸಾಮಾನ್ಯ ಅರ್ಥ ಕಂಬ ಅಂತ. ಯಾಕೆ ಆ ರೀತಿ ಅರ್ಥ ಅಂತ ಹೇಳಿದ್ರೆ ಕಂಬಕ್ಕೇನು ವಿಕಾರ ಆಗೋದಿಲ್ಲ, ಸುಮ್ಮನೆ ಒಂದು ಕಡೆ ಇರುತ್ತೆ ಅಷ್ಟೇ, ಎಲ್ಲ ಹೊತ್ತುಕೊಂಡು ಕಲ್ಲು ಬಂಡೆ ಆ ರೀತಿಯಾಗಿ ಒಂದು ಕಂಬವು ಕೂಡ ಇರುತ್ತೆ. ಪರಮಾತ್ಮನಿಗೆ ಯಾಕೆ ಸ್ಥಾಣುಹು ಅಂತ ಹೇಳಿದ್ರೆ ಕಂಬಕ್ಕೆ ಯಾವ ರೀತಿಯಾದಂತಹ ವಿಕಾರಗಳು ಆಗೋದಿಲ್ಲವೋ ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಸ್ಥಾಣುವಿನಂತೆ ಇದ್ದಾನೆ ಅಂತ. ಅಂದರೆ ಅವನಿಗೆ ಈ ದುಃಖ, ವಯಸ್ಸಾಗೋದು, ಚಿಕ್ಕವನಾಗೋದು, ಹಾಗೆ ಹೀಗೆ ಅಂತ ಯಾವುದೇ ರೀತಿಯಾದಂತಹ
ವಿಕಾರಗಳು ಅನ್ನೋದಿಲ್ಲ. ವಿಕಾರ ಅಂತ ಹೇಳಿ ದೇಹದಲ್ಲಿ ಆಗುವಂತಹ ಪರಿಣಾಮಗಳು. ಒಂದು ಮಗು ಹುಟ್ಟಿದಾಗ ತುಂಬ ಅದರ ತ್ವಚೆ ಕೋಮಲವಾಗಿ ಇರುತ್ತೆ. ಬರ್ತಾ 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 ಗಟ್ಟಿ ಆಗ್ತಾ ಬರುತ್ತೆ. ಮುಂದೆ ವಯಸ್ಸಾದಾಗ ಮತ್ತೆ ಅದು ಮೆದುವಾಗ್ತಾ ಹೋಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಅನೇಕ ರೀತಿ ವಿಕಾರಗಳಾಗ್ತವೆ. ಕೂದಲು ಕಪ್ಪಾಗುತ್ತೆ, ಬೆಳಗಾಗುತ್ತೆ, ಹೀಗೆ ಅನೇಕ ವಿಕಾರಗಳಾಗ್ತಾ ಹೋಗ್ತವೆ. ಪರಮಾತ್ಮನಿಗೆ ಈ ರೀತಿಯಾದಂತಹ ಯಾವ ರೀತಿಯಾದ ವಿಕಾರವೂ ಕೂಡ ಇಲ್ಲ ಅಂತೆ. ಹಾಗಾಗಿ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ ಸ್ಥಾಣುಹು, ಅವನು ಯಾವಾಗಲೂ ಕೂಡ ಒಂದೇ ರೀತಿ ಇರ್ತಾನೆ ಎಂಬುದಾಗಿ ಅರ್ಥ. ಇನ್ನೊಂದು ಸ್ಥ ಅಣುಹು ಅಂತ, ಅಣುವಿನಲ್ಲೂ ಇರುವಂಥವನು. ಅಣು ಅಂತ ಹೇಳಿದ್ರೆ ಆಟಮ್ ಅಂತ, ಪರಮಾಣು. ವಿಶೇಷವಾಗಿ ಒಂದು ಪರಮಾಣು ಅದು ಯಾವ ರೀತಿಯಾಗಿರುತ್ತೆ ಅಂತ ವಿಶೇಷ ತಿಳಿಸ್ತಾ ಹೋಗ್ತಾರೆ. ಪರಮಾಣು ಅಂತ ಹೇಳಿ ತುಂಬ ಚಿಕ್ಕದು ಅಂತ. ಅದು ಜಾಲ ಸೂರ್ಯ ಮರೀಚಿಸ್ತಃ ದೃಶ್ಯತೆಯೋ ರಜಕಣಃ ಅಂತ ಮಧ್ಯಾಹ್ನದ ಸಂದರ್ಭದಲ್ಲಿ ಕಿಟಕಿ ಅಂತ ತೆಗೆದ್ರೆ ಅದರಿಂದ ಏನು ಬರುತ್ತೆ, ಚಿಕ್ಕ ಚಿಕ್ಕ ಧೂಳಿನ ಕಣಗಳು ಬರ್ತಾ ಇರ್ತವೆ. ಅದನ್ನು ಕೈಯಲ್ಲಿ ಹಿಡಿಲಿಕ್ಕಾಗೋದಿಲ್ಲ, ಹಿಡಿದ್ರೂ ಕಾಣಿಸೋದಿಲ್ಲ. ಅದು ಆ ಟೈಮಲ್ಲಿ ಬಿಸಿಲಲ್ಲಿ ಮಾತ್ರ ಕಾಣಿಸುತ್ತೆ. ಅದಕ್ಕೆ ತ್ರಿಣುಕ ಅಂತ ಹೆಸರು. ಆ ತ್ರಿಣುಕವನ್ನು 6 ಭಾಗ ಮಾಡಿದರೆ ಅದು ಹಿಡಿಲಿಕ್ಕೆ ಆಗೋದಿಲ್ಲ, ಕಟ್ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ. ಅದನ್ನು ಹಿಡಿದು ಕಟ್ ಮಾಡಿದರೆ ಎಷ್ಟಾಗುತ್ತೆ, ಅದು ಪರಮಾಣು ಅಂತ ಕರೆಸ್ಕೊಳ್ಳುತ್ತೆ ಅಂತ. ಪರಮಾಣು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಸೂಕ್ಷ್ಮವಾದಂಥ ದೃಷ್ಟಿಗಳಿಂದಾಗಿ ಗೊತ್ತಾಗುತ್ತೆ. ಪರಮಾತ್ಮ ಏನಾಗಿದ್ದಾನೆ, ಆ ಅಣುವಾದಂತಹ ವಸ್ತುವಿನಲ್ಲೂ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ವಿಶೇಷ ನಮ್ಮ ಸಿದ್ಧಾಂತ ಮದ್ದು ಸಿದ್ಧಾಂತ ಪ್ರಕಾರ ಜೀವ ಅವನೇನಾಗಿದ್ದಾನೆ, ಪರಮಾಣುವಿಗಿಂತಲೂ ಅಣುವಾಗಿದ್ದಾನೆ ಅಂತೆ. ಅದನ್ನು ಯಾವ ರೀತಿ ಅಂತ ತಿಳಿಸ್ತಾ ಹೋಗ್ತಾರೆ. ಒಂದು ಕುದುರೆಯ ಬಾಲದ ಕೂದಲು, ಅದನ್ನು 100 ಪೀಸಾಗಿ ಕಟ್ ಮಾಡಬೇಕಂತೆ. 100 ಪೀಸು ಅಂತ ಹೇಳಿದ್ರೆ ಬಾಲ ಇಷ್ಟು ಉದ್ದ ಇರುತ್ತೆ, ಅದನ್ನು ಹೀಗೆ ಕಟ್ ಮಾಡೋದಲ್ಲ, ಹೀಗೆ ಕಟ್ ಮಾಡ್ತಾ ಹೋಗಬೇಕು. ಆ ರೀತಿಯಾಗಿ ಕಟ್ ಮಾಡಿದರೆ ಅದರೆಷ್ಟು ಒಂದು ಭಾಗ ಎಷ್ಟು ಉಳಿಯುತ್ತೋ ಅಷ್ಟು ಸೂಕ್ಷ್ಮವಾದಂತಹ ಶರೀರ ಅದು ಜೀವನ ಶರೀರ. ಅಣು ಅಂತೇಳಿ ತುಂಬ ಸೂಕ್ಷ್ಮ ಅಂತ. ಆ ಅಣುವಾದಂತಹ ಜೀವನಲ್ಲೂ ಯಾರಿದ್ದಾನೆ, ಪರಮಾತ್ಮ ಇದ್ದಾನೆ. ಹಾಗಾಗಿ ಪರಮಾತ್ಮ ಏನಾಗ್ತಾನೆ, ಸ್ಥಾಣುಹು, ಅಣುವಿನಲ್ಲೂ ಇರುವಂಥವನು ಎಂಬುದಾಗಿ ಕರೀತಾ ಇದ್ದಾರೆ. ವಿಶೇಷವಾಗಿ ಪುರಾಣಗಳು ಹೇಳುವಂತೆ ಪರಮಾಣು ಪ್ರದೇಶೇಪಿ ಅನಂತಹ ಜೀವರಾಶಯ ಅಂತ. ಒಂದು ಪರಮಾಣು ಅಂದರೆ ನಾನು ಈ ಹಿಂದೆ ಹೇಳಿದಂತೆ ಆ ಧೂಳಿನಲ್ಲಿ ಬರುವಂತಹ ಇದನ್ನು ಕಟ್ ಮಾಡಿದಾಗ ಒಂದು ಪೀಸ್ ಮಾಡಿದ ಎಷ್ಟು ಉಳಿಯುತ್ತೋ ಆ ಒಂದು ಪ್ರದೇಶ ಅದನ್ನು ಒಂದು ಕಡೆ ಇಟ್ಟರೆ ಅಲ್ಲಿ ಅನಂತಹ ಜೀವರಾಶಯ, ಅನಂತ ಜೀವರಾಶಿಗಳು ಅಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಅಂತೆ. ಅಂದರೆ ಅಷ್ಟು ಸೂಕ್ಷ್ಮವಾದಂತಹ ಶರೀರ ಅದು ಜೀವರ ಶರೀರ. ಅದರೊಳಗಡೆ ಮತ್ತೆ ಯಾರಿದ್ದಾನೆ, ಪರಮಾತ್ಮ ಇದ್ದಾನೆ ಎಂಬುದಾಗಿ ಸ್ಥಾಣುಹು ಅಂತ. ಅದಕ್ಕೆ ವ್ಯಾಖ್ಯಾನಕಾರರು ಚಿಂತನೆ ಮಾಡ್ತಾರೆ. ಸ್ಥಾಣುಹು ಅಂತೇಳಿ ಹಿಂದೆ ನೀವು ಹೇಳಿದಂತೆ ಒಂದು ಕಂಬದಂತೆ, ಜಡವಾದಂತಹ ವಸ್ತುವಿನಂತೆ ಯಾವುದೇ ವಿಕಾರಗಳು ಆಗೋದಿಲ್ಲ ಅಂತ. ಜಡವಾದಂತಹ ವಸ್ತುವಿಗೆ ವಿಕಾರ ಏನೂ ಆಗೋದಿಲ್ಲ, ಸರಿ. ಜಡವಾದಂಥ ವಸ್ತು ಹೇಗಿರುತ್ತೆ, ಅದು ಏನೂ ಕೆಲಸ ಮಾಡೋದಿಲ್ಲ, ಸುಮ್ಮನೆ ತನ್ನ ಪಾಡಿಗೆ ತಾನೇ ಇರುತ್ತೆ. ಹಾಗೆ ಪರಮಾತ್ಮನೂ ಕೂಡ ತನ್ನ ಪಾಡಿಗೆ ತಾನಿರ್ತಾನ, ಏನು ಕೆಲಸನೇ ಮಾಡೋದಿಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅಕರ್ಮ ಅಕ್ಲಿಷ್ಟಕಾರಿತ್ವಾತ್ ಎಂಬುದಾಗಿ. ಪರಮಾತ್ಮ ಕ್ರಿಯೆ ಮಾಡೋದಿಲ್ಲ. ಹೇಗೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಪುರಾಣ ಹೇಳುವಂತೆ ಅಕರ್ಮ ಅಕ್ಲಿಷ್ಟಕಾರಿತ್ವಾತ್. ನಾವು ಒಂದೇನೋ ಮಾಡಬೇಕು, ಒಂದು ಅಕ್ಕಿ ಚೀಲ ಎತ್ತಿ ಮೇಲಿಡಬೇಕು ಅಂತ ಹೇಳಿದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ, ಕ್ಲೇಶ ಆಗುತ್ತೆ. ಪರಮಾತ್ಮ ಅಕ್ರಿಯ, ಅವನು ಯಾವ ಕೆಲಸ ಮಾಡೋದಿಲ್ಲ, ಯಾವ ಲೆಕ್ಕದಲ್ಲಿ ಮಾಡೋದಿಲ್ಲ ಅಂತ ಹೇಳಿದ್ರೆ ನಮ್ಮ ನಿಮ್ಮಂತೆ ಕಷ್ಟಪಟ್ಟು ಪರಮಾತ್ಮ ಕೆಲಸ ಮಾಡೋದಿಲ್ಲ. ಹಾಗಾಗಿ ಸ್ಥಾಣುಹು ಅಂತ ಹೇಳ್ತಾರೆ. ಅಂದರೆ ಇಷ್ಟು ಕೆಲವರು ದರ್ಶನಗಳಿಗೆ ತಿಳಿಸ್ತಾವೆ. ಕೆಲವೊಂದು ವಾದಗಳು ಪರಮಾತ್ಮ ಇಷ್ಟೆಲ್ಲ ಜಗತ್ತಿನ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿ ಸಾಮಾನ್ಯವಾಗಿ ಒಂದು ಮನೆ ಕಟ್ಟಬೇಕು ಅಂತ ಹೇಳೇ ಎಷ್ಟು ಕಷ್ಟಪಟ್ಟು ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರು, ಸಿವಿಲ್ ಇಂಜಿನಿಯರು ಅಂತ ಅನೇಕ ಜನ ಕೆಲಸ ಮಾಡಿ ವರ್ಷಗಳ ಗಟ್ಟಲೆ ಕೆಲಸ ಮಾಡಿದರೆ ಒಂದು ಮನೆ ಎಂಬುದು ನಿರ್ಮಾಣ ಆಗುತ್ತೆ. ಅಂತಹದ್ರಲ್ಲಿ ಇಷ್ಟು ದೊಡ್ಡದಾದಂತಹ ಬ್ರಹ್ಮಾಂಡವನ್ನು ಪರಮಾತ್ಮನೊಬ್ಬನೇ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಎಷ್ಟು ಕಷ್ಟಪಟ್ಟಿರಬೇಕು ಅಂತ ಅವ್ರು ಅಂದ್ಕೊಳ್ತಾರೆ. ಅದಕ್ಕೆ ಪುರಾಣಗಳು ಹೇಳ್ತಾ ಇದ್ದಾವೆ, ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ. ಪರಮಾತ್ಮ ಸುಮ್ಮನೆ ಇಷ್ಟು ಜಗತ್ತು ಸೃಷ್ಟಿಯಾಗಿ ಇಚ್ಛೆ ಮಾಡಿದರೆ ಸಾಕು, ಜಗತ್ತು ತನ್ನಿಂದ ತಾನೇ ಸೃಷ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ಪರಮಾತ್ಮ ಸ್ಥಾಣುಹು, ಅವನು ಕೆಲಸ ಮಾಡೋದಿಲ್ಲ. ಅಂದರೆ ಏನರ್ಥ, ನಮ್ಮ ನಿಮ್ಮಂತೆ ಕಷ್ಟಪಟ್ಟು ಕೆಲಸ ಮಾಡೋದಿಲ್ಲ. ಆ ಅರ್ಥದಲ್ಲಿ ಪರಮಾತ್ಮ ಸ್ಥಾಣುಹು ಅಂತ ಕರೆಸ್ಕೊಳ್ತಾನೆ ಹೊರತು ಕೆಲಸವನ್ನೇ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಹಾಗಾಗಿ ಪರಮಾತ್ಮ ಸ್ಥಾಣುಹು ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ. ಅದಾದ ಮೇಲೆ ಭೂತಾದಿಹಿ ಎಂಬುದಾಗಿ.
ಭೂತಾದಿಹಿ ಶಬ್ದಕ್ಕೆ ಅರ್ಥ ಭೂತ ಅಂತೇಳಿ ನಾವು ಹಿಂದೆ ಅನೇಕ ಸಲ ಕೇಳಿದಂತೆ ಜೀವರುಗಳಿಗೆ ಭೂತಃ ಎಂಬುದಾಗಿ ಹೆಸರು. ಭೂತ ಆದಿಹಿ, ಆದಿ ಅಂತೇಳಿ ಮೊದಲು, ಕಾರಣ ಅಂತ ಅರ್ಥ. ಪ್ರತಿಯೊಬ್ಬ ಜೀವರುಗಳಿಗೂ ಕೂಡ ಕಾರಣನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭೂತಾದಿಹಿ ಎಂಬುದಾಗಿ ಹೆಸರು. ಇನ್ನೊಂದು ಅತ್ತೀತಿ ಆದಿಹಿ ಅಂತ. ಅತ್ತಿ ಅಂತ ಹೇಳಿದ್ರೆ ತಿನ್ನುವುದು ಅಂತ. ಕೊನೆಗೆ ಎಲ್ಲ ಭೂತಗಳನ್ನು, ಎಲ್ಲ ಜೀವರನ್ನು ಕೂಡ ಪರಮಾತ್ಮ ಏನು ಮಾಡ್ತಾನೆ, ತನ್ನ ಹೊಟ್ಟೆಯೊಳಗಡೆ ಹಾಕ್ಕೊಳ್ತಾನೆ. ಹಾಗಾಗಿ ಪರಮಾತ್ಮ ಭೂತಾದಿಹಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ವಿಶೇಷವಾಗಿ ಆ ಪಂಚಭೂತಗಳು, ಅವುಗಳನ್ನು ಸೃಷ್ಟಿ ಮಾಡಿದಂಥವನು ಪರಮಾತ್ಮ. ಕೊನೆಗೆ ಅವುಗಳನ್ನು ಸಂಹಾರ ಮಾಡುವಂಥವನು ಪರಮಾತ್ಮ. ಹೀಗೆ ಪ್ರತಿಯೊಬ್ಬ ಭೂತಗಳನ್ನು, ಜೀವಿಗಳನ್ನು ಸೃಷ್ಟಿ ಮಾಡುವುದು ಪರಮಾತ್ಮನೇ ಆಗಿದ್ದಾನೆ. ಹಾಗೆ ಸಂಹಾರ ಮಾಡುವಂಥವನು ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಭೂತಾದಿಹಿ ಎಂಬುದಾಗಿ ಹೆಸರು ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮುಂದಿನ ಶಬ್ದ ನಿಧಿರವ್ಯಯ ಎಂಬುದಾಗಿ. ನಿಧಿ ಅಂತ ಹೇಳಿದರೆ ನಮಗೆಲ್ಲ ಕನ್ನಡದಲ್ಲಿ ಗೊತ್ತಿರುವಂತೆ ಒಂದು ಯಾವುದೋ ದೊಡ್ಡ ಸಂಪತ್ತು ಕೊಪ್ಪರಿಗೆ ಸಿಕ್ಕರೆ ಅದಕ್ಕೆ ನಿಧಿ ಅಂತ ಕರಿತೇವೆ. ಆದರೆ ಆ ನಿಧಿ ಏನಾಗುತ್ತೆ, ಒಂದಲ್ಲ ಒಂದು ದಿವಸ ವ್ಯಯ ಖರ್ಚಾಗಿ ಹೋಗಿಬಿಡುತ್ತೆ. ಆದರೆ ಪರಮಾತ್ಮನೆಂಬಂಥ ದೊಡ್ಡ ನಿಧಿ ಹಾಗಲ್ಲ. ನಿಧಿರವ್ಯಯ, ಯಾವತ್ತೂ ಕರಗದೇ ಇರುವಂತಹ ದೊಡ್ಡ ನಿಧಿ ಯಾವುದು ಅಂತ ಹೇಳಿದರೆ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ನಿಧಿರವ್ಯಯ, ಖರ್ಚಾಗದೇ ಇರುವಂಥ ದೊಡ್ಡ ನಿಧಿ ಅಂತ. ಅದಕ್ಕೆ ವಿಶೇಷವಾಗಿ ಕಾಠಕೋಪನಿಷತ್ತಿನಲ್ಲಿ ನಚಿಕೇತ ಹೇಳುವಂತಹ ಮಾತು, ಪರಮಾತ್ಮನನ್ನು ನಾನು ತಿಳಿದಿದ್ದೇನೆ. ಅವನು ಯಮದೇವರ ಹತ್ರ ಕೇಳ್ತಾನೆ, ನನಗೆ ಉಪದೇಶ ಮಾಡು ಪರಮಾತ್ಮನ ಬಗ್ಗೆ ಅಂತ. ಅವನು ಹೇಳ್ತಾನೆ ಯಾವಾಗ, ನಚಿಕೇತ, ನನಗೆ ಪರಮಾತ್ಮನ ಬಗ್ಗೆ ಸ್ವಲ್ಪ ಗೊತ್ತಿದೆ. ಏನಂತ ಗೊತ್ತಿದೆ? ಜಾನಾಮ್ಯಹಂ ಶೇವಧಿರಿತ್ಯ ನಿತ್ಯಂ ಅಂತ ತಿಳಿಸ್ತಾರೆ. ಶೇವಧಿ ಅಂತ ದೊಡ್ಡ ನಿಧಿ ಅಂತ. ಪರಮಾತ್ಮನನ್ನು ನಾನು ಯಾವತ್ತೂ ಖರ್ಚಾಗದೇ ಇರುವಂಥ ನಿಧಿ ಅಂತ ಅಂದ್ಕೊಂಡಿದ್ದೇನೆ ಅಂತ ಸ್ವಯಂನಲ್ಲಿ ನಚಿಕೇತವನ್ನು ತಿಳಿಸ್ತಾನೆ. ಹೀಗೆ ಪರಮಾತ್ಮನಾಗಿದ್ದಾನೆ. ನಾಶವೇ ಇಲ್ಲದಿರುವಂಥ ದೊಡ್ಡ ನಿಧಿ, ಜ್ಞಾನದ ನಿಧಿ, ಎಲ್ಲದರ ದೊಡ್ಡ ನಿಧಿ ಅದು ಪರಮಾತ್ಮ ಎಂಬುದಾಗಿ ತಿಳಿಸುವಂತಹ ಮಾತು. ಅದಾದ ಮೇಲೆ ಅವ್ಯಯ ನಿಧಿ ಅಂತ ಹೇಳಿದ್ರೆ ಒಂದು ನಿಧಿ ಯಾವುದೋ ಇರುತ್ತೆ, ಆ ನಿಧಿ ಸಿಕ್ಕರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಬರೋದಿಲ್ಲ. ಯಾಕಂದರೆ ಆ ನಿಧಿ ಒಂದು ವೇಳೆ ಕೆಟ್ಟ ಮಾರ್ಗದಿಂದ ಸಂಪಾದನೆ ಮಾಡಿದರೆ ಅದರಿಂದ ನಮಗೆ ಕೆಟ್ಟದೇ ಆಗುತ್ತೆ. ಪರಮಾತ್ಮ ಹಾಗಲ್ಲ, ನಮಗೆಲ್ಲರಿಗೂ ಕೂಡ ಸುಖವನ್ನು ಕೊಡುವಂತಹ ದೊಡ್ಡ ನಿಧಿ ಯಾರು, ಅದು ಪರಮಾತ್ಮ. ಹಾಗಾಗಿ ಅವನನ್ನು ನಿಧಿರವ್ಯಯ ಎಂಬುದಾಗಿ ಕರೀತಾರೆ ಎಂಬುದಾಗಿ ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ. ಅಷ್ಟಾದ ಮೇಲೆ ಸಂಭವ ಎಂಬುದಾಗಿ. ಸಂಭವ ಶಬ್ದಕ್ಕೆ ಅರ್ಥ ಗೀತೆಯಲ್ಲಿ ಪರಮಾತ್ಮನೇ ಹೇಳುವಂತೆ ಮಮ ಯೋನಿರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಅಂತ. ಇಡೀ ಜಗತ್ತು ಯಾವ ರೀತಿ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರೆ ಮಮ ಯೋನಿಹಿ ಮಹದ್ಬ್ರಹ್ಮ, ನನ್ನ ಹೆಂಡತಿ ಯಾರು ಅಂತ ಹೇಳಿದ್ರೆ ಅದು ಮಹಾಲಕ್ಷ್ಮೀ ದೇವಿ. ಯೋನಿ ಅನ್ನೋದು ಶಬ್ದಕ್ಕೆ ಅನೇಕ ರೀತಿಯ ಅರ್ಥ ಇದೆ. ತಂದೆ ಅಂತ ಅರ್ಥ ಇದೆ, ತಾಯಿ ಅಂತ ಅರ್ಥ ಇದೆ, ಕಾರಣ ಅಂತ ಅರ್ಥ ಇದೆ. ಅದೇ ರೀತಿಯಾಗಿ ಹೆಂಡತಿ ಅಂತಲೂ ಕೂಡ ಅರ್ಥ ಇದೆ. ಪರಮಾತ್ಮ ಹೇಳ್ತಾನೆ ನನ್ನ ಹೆಂಡತಿ ಯಾರು ಅಂತ ಹೇಳಿದ್ರೆ ಮಹಾಬ್ರಹ್ಮ, ಅದು ನನ್ನ ಹೆಂಡತಿ ಅಂತ. ಅಂದರೆ ಬ್ರಹ್ಮ, ಮಹದ್ ಬ್ರಹ್ಮ, ಪರಮ ಮಹದ್ ಬ್ರಹ್ಮ ಎಂಬುದಾಗಿ ಮೂರು ರೀತಿ ಇದೆ. ಬ್ರಹ್ಮ ಅಂತ ಹೇಳಿದ್ರೆ ಸಾಮಾನ್ಯ ಚತುರ್ಮುಖ ಬ್ರಹ್ಮದೇವರು. ಮಹದ್ ಬ್ರಹ್ಮ ಅಂತ ಹೇಳಿದ್ರೆ ಅವನಿಗಿಂತಲೂ ಶ್ರೇಷ್ಠಳಾದಂತಹ ಮಹಾಲಕ್ಷ್ಮೀ ದೇವಿ. ಪರಮ ಮಹದ್ ಬ್ರಹ್ಮ ಅಂತ ಹೇಳಿದ್ರೆ ಅದು ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ. ಹಾಗಾಗಿ ಅಲ್ಲಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ನಾನು ಲಕ್ಷ್ಮೀದೇವಿಯ ಮುಖಾಂತರ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ ಅಂತ. ಅಲ್ಲಿ ಪರಮಾತ್ಮ ಹೇಳ್ತಾನೆ ನಾನೇನಾಗಿದ್ದೇನೆ ಸಂಭವ ಸರ್ವಭೂತಾನ, ಎಲ್ಲ ಜೀವರನ್ನು ಕೂಡ ಸಂಭವ ಸೃಷ್ಟಿ ಮಾಡುವಂಥವನು ಅಂತ. ಹಾಗಾಗಿ ಸಂಭವ ಶಬ್ದಕ್ಕೆ ಅರ್ಥ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂಥವನು ಪರಮಾತ್ಮ ಎಂಬುದಾಗಿ ಸಂಭವ ಎನ್ನುವ ಶಬ್ದವನ್ನೇ ಪರಮಾತ್ಮ ತಾನು ಗೀತೆಯಲ್ಲೂ ಕೂಡ ತಾನು ಪ್ರಯೋಗ ಮಾಡಿದ್ದಾನೆ. ಅದೇ ರೀತಿಯಾಗಿ ಸಂಭವ, ಭವ ಅಂತ ಹೇಳಿದ್ರೆ ಇರುವುದು ಅಂತ. ಸಂಭವ ಅಂತ ಚೆನ್ನಾಗಿ ಇರುವುದು ಅಂತ, ಸಮೀಚೀನವಾಗಿ ಇರುವುದು. ಇಡೀ ಜಗತ್ತನ್ನು ಚೆನ್ನಾಗಿ ಇರುವಂತೆ ಮಾಡಿದ್ದಾನೆ ಅಂತ. ಚೆನ್ನಾಗಿರುವಂತೆ ಮಾಡಿದ್ದಾನೆ ಅಂದರೆ ಅದಕ್ಕೆ ಅರ್ಥ ಇಷ್ಟು. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಜಗತ್ತನ್ನು ನಾನು ಯಾವ ರೀತಿ ಸೃಷ್ಟಿ ಮಾಡಿದ್ದೆ ಅಂತ ಹೇಳಿದ್ರೆ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ. ಒಂದು ಸುಂದರವಾದಂಥ ಮಣಿ ಇರುತ್ತೆ, ಮಣಿಯ ಸರ ಇರುತ್ತೆ, ಯಾವುದೋ ಒಂದು ಮಣಿಯ ಸರ. ಅದರಲ್ಲಿ ಸುಂದರವಾಗಿ ಆ ಬೆಳ್ಳಿಯಲ್ಲೋ ಬಂಗಾರದಲ್ಲೋ ಅಥವಾ ದಾರದಲ್ಲೋ ಆ ಮಣಿಗಳನ್ನು ಜೋಡಿಸಿರ್ತಾರೆ. ಜೋಡಿಸಿದಾಗ
ಮೊದಲು ಏನಾಗಿರುತ್ತೆ, ಜಗತ್ತು ಆ ಕಡೆ ಈ ಕಡೆ ಆಗಿಬಿಟ್ಟಿರುತ್ತೆ, ಮಣಿಗಳೆಲ್ಲ ಅಷ್ಟು ಸುಂದರ ಕಾಣಿಸೋದಿಲ್ಲ. ಅದೇ ಒಂದು ಹಗ್ಗದಲ್ಲಿ ಜೋಡಿಸಿದಾಗ ಏನಾಗುತ್ತೆ, ದಾರದಲ್ಲಿ ಜೋಡಿಸಿದಾಗ ಸುಂದರವಾಗಿ ನಮ್ಮ ಕೊರಳಿಗೆ ಆಭರಣ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಪರಮಾತ್ಮ ಹೇಳ್ತಾನೆ, ಜಗತ್ತನ್ನು ನಾನು ಯಾವ ರೀತಿ ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿದ್ರೆ, ದಾರದಲ್ಲಿ ಮಣಿಗಳನ್ನು ಜೋಡಿಸಿದಂತೆ ಸುಂದರವಾಗಿ ಜಗತ್ತನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಎಂಬ ತಿಳಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಹವೇ ಒಂದು ಎಕ್ಸಾಂಪಲ್. ಮುಖ ಎಷ್ಟು ಸುಂದರವಾಗಿರುತ್ತೆ, ಎಲ್ಲೆಲ್ಲಿ ಯಾವ ಯಾವ ಇಂದ್ರಿಯಗಳಿರಬೇಕು ಅಲ್ಲಲ್ಲೇ ಆ ಇಂದ್ರಿಯಗಳಿದ್ದಾವೆ. ಕಣ್ಣು ಇಲ್ಲೇ ಇದೆ, ಕಣ್ಣು ಇಲ್ಲಿದ್ದು ಬಾಯಿ ಹಿಂಗಡೆ ಇದ್ದರೆ ನಾವು ಇಲ್ಲಿ ತೋರಿಸ್ಬೇಕಿತ್ತು, ಹಿಂಗಡೆ ತಿನ್ನಿಸ್ಬೇಕಿತ್ತು. ಹೀಗೆ ಪ್ರತಿಯೊಂದು ಇಂದ್ರಿಯಗಳು ಎಲ್ಲೆಲ್ಲಿ ಇದ್ದರೆ ಜನರಿಗೆ ಅನುಕೂಲವಾಗುತ್ತೋ, ಸೌಂದರ್ಯವಾಗುತ್ತೋ, ಸುಂದರವಾಗಿ ಕಾಣಿಸ್ಲಿಕ್ಕೆ ಸಾಧ್ಯನೋ ಆ ರೀತಿಯಾಗಿ ಪರಮಾತ್ಮ ಏನು ಮಾಡಿದ್ದಾನೆ, ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ. ಅಂದರೆ ಸುಮ್ಮನೆ ಹೇಗೋ ಬೇಕು ಹಾಗೆ ಸುಮ್ಮನೆ ಸೃಷ್ಟಿ ಮಾಡಿದ್ದಿಲ್ಲ ಹೊರತು ಸಂಭವ, ಚೆನ್ನಾಗಿ ಕಾಣುವಂತೆ ಸಮೀಚೀನವಾಗಿ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಪರಮಾತ್ಮ ಸಂಭವ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಸಂಭವ, ಭವ ಅಂತೇಳಿದ್ರೆ ನಮಗೆಲ್ಲ ಗೊತ್ತೇ ಇರುವಂತೆ ಮಹರುದ್ರ ದೇವರಿಗೆ ಭವ ಎಂಬುದಾಗಿ ಹೆಸರು. ಆ ಮಹರುದ್ರ ದೇವರು ಸಂಭವ. ನಾವು ಶಿವಸ್ತುತಿಯಲ್ಲಿ ಕೇಳ್ತೇವೆ, ಪಂಡಿತಾಚಾರ್ಯ ರಚನೆ ಮಾಡಿರುವಂಥ ಶಿವಸ್ತುತಿ. ಅದರಲ್ಲಿ ಅವ್ರು ಹೇಳ್ತಾರೆ, ಕಪಾಲಮಪಿತೇ ಕರೆ ತಮ ಶಿವಸ್ಯನಂತರ್ಧಿಯಾಮ್ ಅಂತ. ನಿನ್ನ ಕೈಯಲ್ಲಿ ಏನಿದೆ, ಕಪಾಲ, ರುಂಡ ಅನ್ನೋದಿದೆ, ಅದೇ ಮುಂಡ ಅನ್ನೋದಿದೆ. ಅದೇ ರೀತಿಯಾಗಿ ಮೈಯಲ್ಲಿ ಆ ಒಂದು ಆನೆಯ ಚರ್ಮ ಇದೆ, ಮೈ ತುಂಬ ಭಸ್ಮ ಬೆಳೆದುಕೊಂಡಿದ್ದೀಯ, ಇರೋದೆಲ್ಲಿ ಸ್ಮಶಾನದಲ್ಲಿ. ಆಗಿದ್ದರೂ ಕೂಡ ತಥಾಪಿ ಭವತಃ ಪದಂ ಶಿವ ಶಿವೇತ್ಯತೋ ಜಲ್ಪತಾಂ ಅಕಿಂಚನ ನಕಿಂಚನ ವ್ರಜಿನಮಸ್ಯ ಭಸ್ಮೀಭವತಿ ಎಂಬುದಾಗಿ ಸ್ತೋತ್ರ ಮಾಡ್ತಾರೆ. ಇಷ್ಟೆಲ್ಲ ಅಮಂಗಳದಿಂದಲೇ ಇದೆ. ಇಷ್ಟಿದ್ದರೂ ಕೂಡ ನಿನ್ನನ್ನು ಯಾರು ಶಿವ ಶಿವ ಎಂಬುದಾಗಿ ಕರೀತಾರೋ ಅವರ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಭಸ್ಮವಾಗ್ತವೆ. ಅಕಿಂಚನ, ನಿನ್ನಲ್ಲಿ ಏನೂ ಇಲ್ಲ. ಕಿಂಚನ ಅಂದರೆ ಏನೋ ಸ್ವಲ್ಪ ಅಂತ. ಅಕಿಂಚನ, ನಿನ್ನಲ್ಲಿ ಏನೂ ಇಲ್ಲ, ವೈರಾಗ್ಯದ ಮೂರ್ತಿ ನೀನು. ಅಲ್ಲಿ ನಿನ್ನನ್ನು ಸ್ತೋತ್ರ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಕೂಡ ಕಡಿಮೆ ಆಗುತ್ತೆ ಅಂತ ತಿಳಿಸ್ತಾರೆ. ಯಾಕೆ ಆ ರೀತಿಯಾಗಿ ಮಹರುದ್ರ ದೇವರಿಗೆ ಬಂತು ಅಂತ ಹೇಳಿದ್ರೆ, ಅವರನ್ನು ಸಂಭವ, ಚೆನ್ನಾಗಿ ಸೃಷ್ಟಿ ಮಾಡಿದಂಥವನು ಪರಮಾತ್ಮ. ಇವತ್ತು ನಾವು ಮಹರುದ್ರ ದೇವರನ್ನ ವೈಷ್ಣವಾಗ್ರಣಿಗಳು ಅಂತ ಕರಿತೇವೆ. ಆ ರೀತಿಯಾಗಿ ಅವರಲ್ಲಿ ಒಳ್ಳೆಯ ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವನ್ನು ಕೂಡ ಇಟ್ಟು ಸೃಷ್ಟಿ ಮಾಡಿದ್ಯಾರು, ಪರಮಾತ್ಮ. ಹಾಗಾಗಿ ಸಂಭವ, ಭವನನ್ನ, ಮಹರುದ್ರ ದೇವರನ್ನ ಚೆನ್ನಾಗಿ ಸೃಷ್ಟಿ ಮಾಡಿದಂಥವನು. ಅಂದರೆ ಅವರನ್ನು ಪರಿಪೂರ್ಣವಾಗಿ ಒಂದು ಯೋಗ್ಯ ದೇವತೆಯನ್ನಾಗಿ ಸೃಷ್ಟಿ ಮಾಡಿದ್ದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸಂಭವ ಎಂಬುದಾಗಿ ಹೆಸರು ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಭಾವನಃ ಎಂಬುದಾಗಿ. ಭಾವನಃ ಶಬ್ದಕ್ಕೆ ಅರ್ಥ, ಒಂದು ಅರ್ಥ ಜಗತ್ತನ್ನು ಭಾವ ಸೃಷ್ಟಿ ರಕ್ಷಣೆ ಮಾಡುವಂಥವನು. ಭಾವ ಅಂತೇಳಿ ರಕ್ಷಣೆ ಮಾಡೋದು ಅಂತ ಅರ್ಥ. ಆ ರೀತಿಯಾಗಿ ರಕ್ಷಣೆ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭಾವನಃ, ಭಾವವನ್ನು ನಹ ನಯೇತಿ ತಂದು ಕೊಡುವಂಥವನು, ರಕ್ಷಣೆಯನ್ನು ತಂದು ಕೊಡುವಂಥವನು ಎಂಬುದಾಗಿ ಅರ್ಥ. ಅದೇ ರೀತಿಯಾಗಿ ಕೃಷ್ಣಾಮೃತ ಮಹಾರಣದಲ್ಲಿ ಆಚಾರ್ಯರು ತಿಳಿಸ್ತಾರೆ ಒಂದು ಮಾತನ್ನು, ಗರ್ಭಜನ್ಮ ಜರಾರೋಗ ದುಃಖ ಸಂಸಾರ ಬಂಧನೈ ನಬಾಧ್ಯತೆ ನರೋ ನಿತ್ಯಂ ವಾಸುದೇವಂ ಅನುಸ್ಮರನ್ ಅಂತ. ನಮ್ಮ ಎಲ್ಲ ವಿಧವಾದಂತಹ ಕಷ್ಟಗಳು ಪರಿಹಾರ ಆಗಿ ಸುಖ ಬರಬೇಕು ಅಂತ ಹೇಳಿದ್ರೆ ಅದು ಯಾರಿಂದ ಸಾಧ್ಯ? ವಾಸುದೇವಂ ಅನುಸ್ಮರನ್, ಪರಮಾತ್ಮನೇ ಸ್ಮರಣೆ ಮಾಡಿದಾಗ ಮಾತ್ರ ಸಾಧ್ಯ. ಹಾಗಾಗಿ ಆ ರೀತಿಯಾಗಿ ಸ್ಮರಣೆ ಮಾಡಿದಾಗ ನಮಗೆ ಭಾವವನ್ನು, ಸುಖವನ್ನು ತಂದು ಕೊಡುವಂಥವನು ಪರಮಾತ್ಮ. ಆದ್ದರಿಂದಾಗಿ ಅವನಿಗೆ ಭಾವನಃ ಎಂಬುದಾಗಿ ಕರೀತಾರೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಭಾವನ ಎನ್ನುವ ಶಬ್ದಕ್ಕೆ ಅರ್ಥ, ಭಾವ ಅಂತೇಳಿ ಮನಸ್ಸಿನ ಜ್ಞಾನ, ಅಂತರಂಗದ ಜ್ಞಾನ ಅಂತ. ಆ ಜ್ಞಾನವನ್ನು ತಂದು ಕೊಡುವಂಥವನು ಪರಮಾತ್ಮ, ರಕ್ಷಣೆಯನ್ನು ತಂದು ಕೊಡುವಂಥವನು ಪರಮಾತ್ಮ. ಅದೇ ರೀತಿಯಾಗಿ ವಿಶೇಷವಾಗಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ತಿಳಿಸ್ತಾ ಹೋಗ್ತಾರೆ. ಭಾವ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಸೃಷ್ಟಿ ಸ್ಥಿತಿಶ್ಚ ಸಂಹಾರ ಭಾವನಂ ಸಮುದಾಕೃತಂ ಅಂತ. ಸೃಷ್ಟಿ, ಸ್ಥಿತಿ, ಸಂಹಾರ ಈ ಮೂರಕ್ಕೂ ಕೂಡ ಭಾವನಾ ಎಂಬುದಾಗಿ ಕರೀತಾರೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ವಿವೇಕ ಎನ್ನುವಂತಹ ಗ್ರಂಥದಲ್ಲಿ ಈ ಮಾತು ಬಂದಿದೆ ಅಂತ ತಿಳಿಸ್ತಾರೆ. ಹಾಗಾಗಿ ಭಾವನ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಜಗತ್ತನ್ನು ಸೃಷ್ಟಿ ಮಾಡುವಂಥವನು, ಸಂಹಾರ ಮಾಡುವಂಥವನು, ರಕ್ಷಣೆ ಮಾಡುವಂಥವನು ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಭಾವನಃ ಎಂಬುದಾಗಿ ಹೆಸರು ಅಂತ. ಇನ್ನು ಈ ಶಬ್ದಕ್ಕೆ ಸತ್ಯಸಂಧ ತೀರ್ಥರು ವ್ಯಾಖ್ಯಾನ ಮಾಡಬೇಕಾದ್ರೆ ತಿಳಿಸ್ತಾರೆ, ಭಯ ಸೂರ್ಯಾದಿಗತ ಸ್ವಭಾಸ ಅವಯತಿ ಜ್ಞಾಪಯತಿ ಪದಾರ್ಥಾನಿತಿ ಭಾವನಃ ಅಂತ.
ನಾವು ಹಿಂದೆ ಕೇಳಿದ್ದೀವಿ. ಭಾ ಅಂತ ಹೇಳಿದ್ರೆ ಕಾಂತಿ, ಬೆಳಕು ಅಂತ ಅರ್ಥ ಇದೆ ಅಂತ. ಸೂರ್ಯ, ಚಂದ್ರ, ಅಗ್ನಿ ಇವರಲ್ಲಿ ಇದ್ದುಕೊಂಡು ಆ ಬೆಳಕಿನ ಮೂಲಕ, ನಾವು ಹಿಂದೆ ಕೇಳಿದಂತೆ ಬೆಳಕೆಂಬುದು ಅನಿವಾರ್ಯವಾಗಿ ಬೇಕೇ ಬೇಕು. ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಬೇಕಾದದ್ದು ಬೆಳಕು. ಆ ರೀತಿಯಾಗಿ ಬೆಳಕನ್ನು ಕೊಡುವ ಮೂಲಕ ಜಗತ್ತನ್ನು ರಕ್ಷಣೆ ಮಾಡುವಂಥವನು. ಭ ಪ್ಲಸ್ ಅವನಃ, ಅವನ ಅಂತಾರೆ ರಕ್ಷಣೆ ಮಾಡುವಂಥವನು ಅಂತ. ಬೆಳಕನ್ನು ಕೊಡುವ ಮೂಲಕ ಜಗತ್ತನ್ನು ರಕ್ಷಣೆ ಮಾಡುವಂಥವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಭಾವನಃ ಎಂಬುದಾಗಿ ಕರೀತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇನ್ನೊಂದು, ಪ್ರತಿಯೊಬ್ಬರ ಭಾವನೆಯನ್ನು, ನಮ್ಮ ಎಲ್ಲರ ಫೀಲಿಂಗ್, ಭಾವನೆ ಅಂತ ಕರಿತೀವಲ್ಲ, ಆ ಭಾವನೆಗಳನ್ನು ನಿಯಮನ ಮಾಡುವಂಥವನು ಪರಮಾತ್ಮ. ನಮ್ಮೆಲ್ಲರ ಅಂತರಂಗದಲ್ಲಿ ಇದ್ದುಕೊಂಡು ನಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನು ಅಭೀಷ್ಟಗಳನ್ನು ನಿಯಮನ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭಾವನಃ ಎಂಬುದಾಗಿ ಕರೀತಾರೆ ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಭಾವನಃ ಅಂತ. ಅಷ್ಟಾದ ಮೇಲೆ ಮುಂದಿನ ನಾಮ ಭರ್ತ ಎಂಬುದಾಗಿ. ಭರ್ತ ಶಬ್ದಕ್ಕೆ ಸಂಸ್ಕೃತದಲ್ಲಿ ಪ್ರಸಿದ್ಧವಾದಂತಹ ಅರ್ಥ ಗಂಡ ಅಂತ. ಯಾಕೆ ಗಂಡ ಅಂತ ಹೇಳಿದ್ರೆ, ಗಂಡನಾದಂಥವನು ಏನು ಮಾಡ್ತಾನೆ, ಇಡೀ ಮನೆಯ ಜವಾಬ್ದಾರಿ ತನ್ನ ಮೇಲೆ ಹೊತ್ಕೊಂಡಿರ್ತಾನೆ. ಹಾಗಾಗಿ ಅವನಿಗೆ ಭರ್ತ ಅಂತ ಹೆಸರು. ಭರ್ತ ಅಂತ ಹೇಳಿದ್ರೆ ಧಾರಣೆ ಮಾಡುವಂಥವನು, ಹೊತ್ತುಕೊಳ್ಳುವಂಥವನು ಅಂತ. ಪರಮಾತ್ಮ ಏನಾಗಿದ್ದಾನೆ, ಕೇವಲ ಮನೆಯನ್ನು ಹೊತ್ತುಕೊಂಡಿಲ್ಲ, ತನ್ನ ಹೆಂಡತಿಯನ್ನು ಹೊತ್ತುಕೊಂಡಿಲ್ಲ, ಯಾರೋ ಕೆಲವೊಬ್ಬರನ್ನು ಹೊತ್ತುಕೊಂಡಿಲ್ಲ, ಇಡೀ ಬ್ರಹ್ಮಾಂಡವನ್ನೇ ಹೊತ್ತುಕೊಂಡಿದ್ದಾನೆ, ಧರಿಸಿದ್ದಾನೆ ಪರಮಾತ್ಮ ಅಂತ. ಭರಣೆ ಅಂತ ಧಾತು, ಹೊತ್ತುಕೊಂಡವರು ಅಂತ. ಹಾಗೆ ಇಡೀ ಬ್ರಹ್ಮಾಂಡವನ್ನೇ ಪರಮಾತ್ಮ ಹೊತ್ತುಕೊಂಡಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಭರ್ತ ಎಂಬುದಾಗಿ ಹೆಸರು ಅಂತ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ, ಭರ್ತಾಸನ್ ಭ್ರಿಯಮಾಣೋ ಭಿವರ್ತಿ ಏಕದೇವೋ ಬಹುಧಾ ಸನ್ನಿವಿಷ್ಟ ಯದಾ ಭಾರಂ ತಂದ್ರೈತೆ ಸವರ್ತುಂ ಪರಾಸ್ಯ ಭಾರಂ ಪುನರಸ್ತಮೇತಿ ಅಂತ. ಪರಮಾತ್ಮ ಇಡೀ ಜಗತ್ತಿನ ಭಾರವನ್ನು ಹೊತ್ತುಕೊಂಡಿದ್ದಾನೆ ಅಂತ ಆಚಾರ್ಯರು ಕೂಡ ಅಲ್ಲಿ ತಿಳಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಐತರೇಯ ಉಪನಿಷತ್ತಿನಲ್ಲೂ ಕೂಡ ಏತೇ ಇತಃ ಸಂಭೃತ ಏತಿ ಇತಿ ಅಂತ, ಎಲ್ಲ ಜೀವರು ಕೂಡ ಪರಮಾತ್ಮ ಹೊತ್ತುಕೊಂಡಿದ್ದಾನೆ ಅಂತ. ಹೀಗೆ ಎಲ್ಲವನ್ನು ಕೂಡ ಹೊತ್ತುಕೊಂಡಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಭರ್ತ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಭಾಗವತದಲ್ಲಿ ಬರುವಂತಹ ಒಂದು ಮಾತು. ಭಾಗವತದಲ್ಲಿ ನಾವು ಐತರೇಯ ರೂಪಿಯಾದಂಥ ಪರಮಾತ್ಮನ ಕಥೆಯನ್ನು ಕೇಳ್ತಾ ಹೋಗ್ತೇವೆ. ಇತರ ಮತ್ತು ವಿಶಾಲ ಎನ್ನುವಂಥ ದಂಪತಿಗಳ ಮಗನಾಗಿ ಪರಮಾತ್ಮ ಹುಟ್ಟಿರ್ತಾನೆ. ಅವನ ಹೆಸರು ಐತರೇಯ ಅಂತ. ಐತರೇಯ ಅಂತ ಹೆಸರು ಯಾಕಂದರೆ ಅದು ಏನೋ ಒಳ್ಳೆಯ ಅರ್ಥ ಕೊಡೋದಿಲ್ಲ, ಅದು ಒಂದು ರೀತಿ ಕೆಟ್ಟ ಅರ್ಥನೇ ಕೊಡುತ್ತೆ. ಯಾಕೆಂತ ಹೇಳಿದ್ರೆ ಇತರ ಅಂತ ಹೇಳಿದ್ರೆ ಬೇರೆಯವಳು, ಯಾರೋ ಒಬ್ಬಳು ಅಂತ. ಅಂದರೆ ಆ ವಿಶಾಲ ಎನ್ನುವಂಥ ಋಷಿಗೆ ತನ್ನ ಇತರ ದೇವಿಯ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇರೋದಿಲ್ಲ. ವಿಶಾಲ ಇತರೆ ಅಂತ, ಹೇಗೆ ಇತರೆಯವರು ಅಂತ ಕರಿತೇವಲ್ಲ, ಹಾಗೆ ಇವಳೊಬ್ಬ ಇತರೆಯವಳು, ಸುಮ್ಮನೆ ನನಗೆ ಲೆಕ್ಕ ಇಲ್ಲ, ಸುಮ್ಮನೆ ಹೆಂಡತಿ ಅಷ್ಟೇ ಅಂತ ಆ ರೀತಿ ಅವಳನ್ನು ತಾತ್ಸಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಅವಳಲ್ಲಿ ಹುಟ್ಟಿದಂಥ ಮಗನಿಗೆ ಹೆಸರು ಇಟ್ಬಿಡ್ತಾನೆ, ಇತರೆಯ ಮಗ ಅಂತ ಇಟ್ಬಿಡ್ತಾನೆ. ಕೊನೆಗೆ ಇಷ್ಟೆಲ್ಲ ಆಗುತ್ತೆ. ಅವನು ಐತರೇಯ ಎನ್ನುವಂಥ ವ್ಯಕ್ತಿ ಪ್ರಾರಂಭದಲ್ಲಿ ತುಂಬ ಮಾತಾಡ್ತಾ ಇರ್ತಾನೆ, ಅಳ್ತಾ ಇರ್ತಾನೆ, ಇಷ್ಟೆಲ್ಲ ಮಾಡ್ತಾ ಇರ್ತಾನೆ. ಚಿಕ್ಕವನಿದ್ದಾಗ ತಾಯಿ ಮಾಡ್ಬಿಡ್ತಾಳೆ, ಬಾಯಿ ಮುಚ್ಚು ಅಂತ ಒಂದ್ಸಲ ಹೇಳ್ಬಿಟ್ಟಿರ್ತಾಳೆ. ಕೊನೆಗೆ ಏನಾಗ್ಬಿಡುತ್ತೆ, ಬಾಯಿ ಮುಚ್ಚೇ ಬಿಡ್ತಾನೆ. ಮುಚ್ಚಿದಂಥ ಬಾಯಿ ತೆಗೆಯೋದೇ ಇಲ್ಲ. ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಇವರೊಬ್ಬ ಮೂಗನೇ ಅಂತ ಅಂದ್ಕೊಂಡ್ಬಿಡ್ತಾರೆ. ಜನ ಮಾತ್ರ ಅಲ್ಲ, ತಂದೆ ತಾಯಿಗಳು ಕೂಡ, ಅಣ್ಣ ತಮ್ಮಂದಿರು ಕೂಡ ಮೂಗ ಅಂತ ಅಂದ್ಕೊಂಡ್ಬಿಡ್ತಾರೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಒಂದು ದಿವಸ ತಾಯಿ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಮಗನಿಗೆ 7-8 ವರ್ಷ ಆಗಿರುತ್ತೆ. ಅವನ ಅಣ್ಣ ತಮ್ಮಂದಿರು ಅಂದರೆ ಬೇರೆ ಮಲತಾಯಿ ಮಕ್ಕಳೆಲ್ಲರೂ ಕೂಡ ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾರೆ. ಯಾಗಕ್ಕೆ ಹೋದಾಗ ಅವರಿಗೆ ತುಂಬ ಹೆಸರು ಬಂದಿರುತ್ತೆ, ಖ್ಯಾತಿ ಬಂದಿರುತ್ತೆ, ದೊಡ್ಡ ಪುರೋಹಿತರು ಅಂತ. ಆವಾಗ ಈ ಇತರರಿಗೆ ತುಂಬ ಬೇಸರ ಆಗಿಬಿಡುತ್ತೆ. ತನ್ನ ಸವತಿಯ ಮಕ್ಕಳೆಲ್ಲರೂ ಕೂಡ ದೊಡ್ಡ ದೊಡ್ಡ ಧ್ಯಾನಿಗಳು ಅಂತ ಪ್ರಖ್ಯಾತರಾಗಿದ್ದಾರೆ, ನನ್ನ ಮಗನನ್ನು ನೋಡಿದರೆ ಬಾಯೇ ಬರೋದಿಲ್ಲ ಅಂತ ಅವನ ಮುಂದೆ ಅಳ್ಳಿಕ್ಕೆ ಶುರು ಮಾಡ್ತಾಳೆ. ಆವಾಗ ಐತರೆಯ ಬಾಯಿ ಬಿಟ್ಟು ಹೇಳ್ತಾರೆ, ಯಾಕೆ ಅಳ್ತಾ ಇದ್ದೀಯಮ್ಮ ಅಂತ. ಅವಳಿಗೆ ಆಶ್ಚರ್ಯ ಆಗ್ಬಿಡ್ತೀನಿ, ನೀನು ಮಾತಾಡಿ ಬರುತ್ತಾ ಅಂತ. ಬರುತ್ತೆ ಅಂತ ಹೇಳ್ತಾನೆ. ಯಾಕೆ ಮಾತಾಡಲಿಲ್ಲ ಇಷ್ಟು ವರ್ಷ ಅಂತ ಹೇಳಿದ್ರೆ, ನೀನೇ ಹೇಳಿದಿಲ್ಲ ಬಾಯಿ ಮುಚ್ಚು ಅಂತ. ತುಂಬ ಅಳ್ತಾ ಇರ್ತಾನೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಸರಿಯಾದಂಥ ಪೋಷಣೆ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಇವಳನ್ನ ಯಾರು ಲೆಕ್ಕ ಮಾಡ್ತಾ ಇರೋದಿಲ್ಲ ಅಲ್ಲ. ಇಷ್ಟೆಲ್ಲ ಆಗ್ಬಿಡುತ್ತೆ. ಆವಾಗ ಅವಳಿಗೆ ತುಂಬ ಬೇಸರ ಆಗ್ಬಿಡುತ್ತೆ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ಕೊನೆಗೆ ಅವನು ಹೇಳ್ತಾನೆ, ಅಮ್ಮ ನೀನೇನು ಚಿಂತೆ ಮಾಡಬೇಡ, ನಾನು ಈಗಲೇ ಅಲ್ಲಿಗೆ ಯಜ್ಞ ನಡೆಯುವಂಥ ಸ್ಥಳಕ್ಕೆ ಹೋಗ್ತೇನೆ, ನಾನು ಮಂತ್ರಗಳನ್ನು ಹೇಳ್ತೇನೆ ಅಂತ ತಿಳಿಸ್ತಾನೆ. ಆ ರೀತಿಯಾಗಿ ಹೋಗಬೇಕಾದ್ರೆ ಏನಾಗುತ್ತೆ, ವಿಶೇಷವಾಗಿ ಮಾರ್ಗ ಮಧ್ಯದಲ್ಲಿ ಆ ರೀತಿಯಾಗಿ ಅವನು ಎಲ್ಲ ವಿಶೇಷವಂತಹ ಸ್ತೋತ್ರಗಳನ್ನು ಹೇಳಿದಾಗ, ಮಂತ್ರಗಳನ್ನು ಹೇಳಿದಾಗ
ಅಲ್ಲಿ ಅವರಿಗೆ ಮಂತ್ರ ಮರೆತು ಹೋಗ್ಬಿಡುತ್ತೆ ತನ್ನ ಅಣ್ಣ ತಮ್ಮಂದಿರಿಗೆ. ಆವಾಗ ಈ ಐತರೆಯ ತಾನೇ ಏನು ಮಾಡ್ತಾನೆ, ಮಂತ್ರಗಳನ್ನು ಅವರಿಗೆ ನೆನಪು ಮಾಡಿಕೊಡ್ತಾನೆ. ಆವಾಗ ಏನಾಗುತ್ತೆ, ಇಡೀ ಭೂಮಿಯೇ ಬಿರುಕು ಬಿಟ್ಟು ದೊಡ್ಡ ಒಂದು ಆಸನ ಮೇಲೆದ್ದು ಬರುತ್ತೆ ಅಂತೆ. ಆಸನ ಮೇಲೆದ್ದು ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮಾದಿ ದೇವತೆಗಳು ಕೂಡ ಆಕಾಶದಿಂದ ಕೆಳಗಡೆ ಇಳಿದುಕೊಂಡು ಆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆವಾಗ ಪರಮಾತ್ಮನಿಗೆ ಬಂದಂಥ ಹೆಸರು ಮಹೀದಾಸ ಅಂತ. ಮಹಿ ಅಂದರೆ ಭೂಮಿ, ಮಹಿ ಏನೇ ಮೇಲೆ ಬಂದು ಏನು ಮಾಡ್ತಾ ಆಸನವನ್ನು ಕೊಟ್ಟಿತ್ತು, ಹಾಗಾಗಿ ಅವನಿಗೆ ಮಹೀದಾಸ ಅಂತ. ಇನ್ನು ಮಹೀಯಾಂಸೋಪಿ ದಾಸಾಹ ಅಂತ. ಮಹಿ ಏನು ಅಂತ ಹೇಳಿದ್ರೆ ಮಹಾತ್ಮರು, ದೊಡ್ಡವರು, ಬ್ರಹ್ಮಾದಿ ದೇವತೆಗಳು ದೊಡ್ಡವರು. ಅವರೆಲ್ಲರೂ ಕೂಡ ಏನಾಗಿದ್ದಾರೆ, ಪರಮಾತ್ಮನಿಗೆ ದಾಸರಾಗಿದ್ದಾರೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹೀದಾಸ ಅಂತ ಹೆಸರು ಬಂತು. ಅವತ್ತಿನಿಂದಾಗಿ ಅವನ ಮಹಾತ್ಮ ಏನಂತ ಜಗತ್ತಿಗೆ ಗೊತ್ತಾಯಿತು, ಅಷ್ಟೆಲ್ಲ ಬರುತ್ತೆ. ಆವಾಗ ಆ ಯಾವ ಮಹಿದಾಸ ರೂಪಿಯಾದಂತಹ ಪರಮಾತ್ಮ ಅಲ್ಲಿ ಉಪದೇಶ ಮಾಡ್ತಾ ಹೋಗ್ತಾನೆ. ಉಪದೇಶ ಮಾಡೋಕೆ ಅನೇಕ ವಿಚಾರಗಳನ್ನು ತಿಳಿಸ್ತಾ ಅಲ್ಲಿ ಒಂದು ವಿಚಾರವನ್ನು ತಿಳಿಸ್ತಾನೆ. ಏತೇ ಇತಃ ಸಂವೃತ ಇತಿ ಸ್ವಸ್ವಾಮಿ ಭಾವೋ ಧ್ರುವಯೇಶ ಯತ್ರ ತರ್ಹೆಚ್ಯುತೋಸೋ ಎಂಬುದಾಗಿ ತಿಳಿಸ್ತಾ ಹೋಗ್ತಾನೆ. ಅಂದರೆ ಇಡೀ ಜಗತ್ತನ್ನು ಧಾರಣೆ ಮಾಡಿದ್ಯಾರು, ನಾನೇ, ನನ್ನಿಂದ ನೀವೆಲ್ಲರೂ ಕೂಡ ಇದ್ದೀರಿ ಎಂಬುದಾಗಿ ತನ್ನ ನಿಜವಾದಂಥ ಸ್ವರೂಪವನ್ನು ಅಲ್ಲಿ ತಿಳಿಸ್ತಾನೆ ಮಹಿದಾಸ ರೂಪದಿಂದಾಗಿ. ಹಾಗಾಗಿ ಅಲ್ಲಿ ಹೇಳಬೇಕಾದ್ರೆ ಹೇಳ್ತಾನೆ, ನಾನು ಭರ್ತನಾಗಿದ್ದೇನೆ, ಅಂದರೆ ಇಡೀ ಜಗತ್ತನ್ನು ಹೊತ್ತುಕೊಂಡಿದ್ದೇನೆ ಅಂತ. ಹೀಗೆ ಪರಮಾತ್ಮನೇ ಹೇಳುವಂತಹ ಮಾತು, ನಾನು ಇಡೀ ಬ್ರಹ್ಮಾದಿ ದೇವತೆಗಳನ್ನು, ಇಡೀ ಬ್ರಹ್ಮಾಂಡವನ್ನು ಎಲ್ಲವನ್ನು ಕೂಡ ಹೊತ್ತುಕೊಂಡಂತಾದ್ರಿಂದ ನನಗೆ ಭರ್ತ ಎಂಬುದಾಗಿ ಹೆಸರು ಅಂತ. ಇದಾದ ಮೇಲೆ ಪ್ರಭಾವ ಉಪದೇಶ ಮಾಡಿದ್ದು ಪರಮಾತ್ಮದಿಂದಾಗಿ ಬಂದಿದ್ದು. ಅದಾದ ಮೇಲೆ ಪ್ರಭವ ಎಂಬುದಾಗಿ. ಪ್ರಭವ ಎನ್ನುವಂಥ ಶಬ್ದಕ್ಕೆ ಅರ್ಥ ಸೃಷ್ಟಿ ಮಾಡುವಂಥವನು ಅಂತ. ಪ್ರಭವತಿ ಇತಿ ಪ್ರಭವ, ಜಗತ್ತನ್ನ ಅನೇಕ ರೀತಿಯಾಗಿ. ಅದೇ ಇತರಾದೇವಿ ಮಗ ಅಂತ. ಪರಮಾತ್ಮನೇ ಅಲ್ವಲ್ಲ ಮಗ, ಪರಮಾತ್ಮನೇ ಹುಟ್ಟಿರ್ತಾನೆ ಮಗನಾಗಿ. ಹಾಗಾಗಿ ಆ ಪರಮಾತ್ಮನೇನು ಬಾಯಿ ಮುಚ್ಚು ಅಂತ ಹೇಳ್ಬಿಟ್ಟಿರ್ತಾಳೆ ತಾಯಿ ಇತರಾದೇವಿ. ಇತರಾದೇವಿ ಮತ್ತು ವಿಶಾಲದೆ. ಮುಂದೇವನಿ ಮೈದಾಸ ಅಂತ ಹೆಸರು ಬರುತ್ತೆ. ಆಸನ ಬಂದ ಮೇಲೆ ಅವರೆಲ್ಲ ಬಂದು ಬ್ರಹ್ಮಾದಿ ದೇವತೆಗಳು ನಾನಿನ್ನ ಪ್ರಧಾನ ಹೆಸರು ಐತರೇಯ ಅಂತ. ಮುಂದೆ ಅದರಿಂದ ಮಹಿದಾಸ ಅಂತ ಇನ್ನೊಂದು ಪ್ರಸಿದ್ಧಿ ಬಂತು. ಹೌದು, ಅದಾಭಿಕಾರ್ಯನೇ ಪುಷ್ಪವೃಷ್ಟಿಯಾಗಿ. ಹೀಗೆ ಪ್ರಭವ ಎಂಬುದಾಗಿ ಮತ್ತೆ ಪರಮಾತ್ಮನ ಹೆಸರು. ಪ್ರಭವತಿ ಇತಿ ಪ್ರಭವ ಅಂತ. ಅಂದರೆ ಮಾಂಡೂಕೋಪನಿಷತ್ತು ಹೇಳುತ್ತೆ, ಪ್ರಭವ ಸರ್ವಭಾವಾನಾಂ ಸತಾಮಿತಿ ವಿನಿಶ್ಚಯ ಅಂತ. ಎಲ್ಲವನ್ನೂ ಸೃಷ್ಟಿ ಮಾಡುವಂಥವನು ಪರಮಾತ್ಮ ಅಂತ. ಪ್ರಭವ ಅಂತೇಳಿ ಎಲ್ಲರನ್ನೂ ಸೃಷ್ಟಿ ಮಾಡುವಂಥವನು. ಹಾಗಾಗಿ ಪರಮಾತ್ಮನಿಗೆ ಪ್ರಭವ ಎಂಬುದಾಗಿ ಹೆಸರು. ಇನ್ನೊಂದು ಭವ ಅಂತ ಹೇಳಿದ್ರೆ, ನಾವು ಈ ಸಂಸಾರಕ್ಕೆ ಭವ ಅಂತ ಕರಿತೇವೆ, ಹುಟ್ಟುವುದಕ್ಕೆ ಭವ ಅಂತ ಕರಿತೇವೆ. ಭವಸಾಗರ, ಭವಾಬ್ದಿ ಅಂತೆಲ್ಲ ಕರಿತೇವೆ. ಅಲ್ಲಿ ಪರಮಾತ್ಮ ಏನಾಗಿದ್ದಾನೆ, ಪ್ರಭವನಾಗಿದ್ದಾನೆ ಅಂತ. ನಮಗೆಲ್ಲ ಏನಿದೆ, ಜನ್ಮ ಅನ್ನೋದಿದೆ. ಜನ್ಮ ಅಂದರೆ ತಾಯಿ ಗರ್ಭದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಅನೇಕ ರೀತಿಯ ದುಃಖಗಳನ್ನು ಅನುಭವಿಸಿ ಮತ್ತೆ ಹುಟ್ಟಬೇಕಾದ್ರೂ ಕಷ್ಟ, ಹುಟ್ಟಿದ ಮೇಲೂ ಕಷ್ಟ, ಹೀಗೆ ಕಷ್ಟದ ಸಂಕೋಲೆ ಇರುತ್ತೆ. ಪರಮಾತ್ಮನು ಕೂಡ ಏನು ಮಾಡ್ತಾನೆ, ಅವತಾರ ಮಾಡ್ತಾನೆ, ಜನ್ಮ ಎತ್ತಿದಂತೆ ತೋರಿಸ್ತಾನೆ. ಅದು ಹೇಗಿದೆ, ಪ್ರಭವ ಅಂತ. ಅಂದರೆ ಪ್ರಕೃಷ್ಟವಾದಂತಹ ಜನ್ಮ ಅದು ಪರಮಾತ್ಮನ ಜನ್ಮ ಅಂತ. ನಮ್ಮ ನಿಮ್ಮಂತೆ ದುಃಖಪಟ್ಟು ಪರಮಾತ್ಮ ಅವತಾರ ಮಾಡೋದಲ್ಲ. ವಿಶೇಷವಾಗಿ ಆ ಕಂಬದಿಂದ ಯಾವ ರೀತಿಯಾಗಿ ಪರಮಾತ್ಮ ಹೊರಗಡೆ ಬಂದನೋ ಅದೇ ರೀತಿಯಾಗಿ ಪರಮಾತ್ಮ ದೇವಕಿಯ ಗರ್ಭದಿಂದ ಬಂದಿದ್ದಾಯಿತು, ರಾಮಾವತಾರದಲ್ಲಾಯಿತು. ಯಾವತ್ತೂ ಕೂಡ ಅವನಿಗೆ ಗರ್ಭವಾಸದ ದುಃಖ ಎಂಬುದು ಇಲ್ಲ. ಪ್ರಕೃಷ್ಟವಾದಂತಹ ಜನ್ಮ ಅದು ಪರಮಾತ್ಮನ ಜನ್ಮ, ದುಃಖ ಇಲ್ಲದೇ ಇರುವಂತಹ ಜನ್ಮ ಅಂತ ಪರಮಾತ್ಮನಿಗೆ ಪ್ರಭವ ಎಂಬುದಾಗಿ ಕರೀತಾರೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿಯೇ ಕಷ್ಟ ಇಲ್ಲದೇ ಇರುವಂಥ ಶರೀರ, ಅದರಿಂದಾಗಿಯೇ ಪರಮಾತ್ಮ ಅವನ ಶರೀರ ನಮ್ಮ ಏನು ರಕ್ತದಿಂದ ಕೂಡಿದಂತಹ ಶರೀರ ಅಲ್ಲ ಅಂತ. ಜ್ಞಾನಾನಂದಾತ್ಮಕವಾದಂತಹ ಶರೀರ, ಆದ್ದರಿಂದಾಗಿಯೇ ಅವನು ಪ್ರಭವ ಎಂಬುದಾಗಿ ಕರೆಸ್ಕೊಳ್ತಾನೆ. ಆದ್ದರಿಂದಾಗಿ ಅವನಿಗೆ ಯಾವುದೇ ರೀತಿಯಾದ ಗರ್ಭವಾಸಾದಿ ದುಃಖಗಳು ಇಲ್ಲ ಅಂತ. ಮುಂದೆ 35ನೇ ನಾಮ ಪ್ರಭು ಎಂಬುದಾಗಿ. ಪ್ರಭು ಶಬ್ದಕ್ಕೆ ಅರ್ಥ ನಮಗೆಲ್ಲ ಗೊತ್ತೇ ಇರುವಂತೆ ಪ್ರಭುರೀಶ ಸಮರ್ಥಶ್ಚ ಅಂತ ಆಚಾರ್ಯ ಗೀತಾಭಾಷ್ಯದಲ್ಲಿ ಹೇಳುವಂತೆ, ಈಶ ಒಡೆಯ, ಸರ್ವಸಮರ್ಥ, ಏನನ್ನು ಬೇಕಾದರೂ ಕೂಡ ಮಾಡುವಂಥ ಸಾಮರ್ಥ್ಯ ಇರುವಂಥವನು ಪರಮಾತ್ಮ ಅನ್ನೋ ಅರ್ಥದಲ್ಲಿ ಪ್ರಭು ಎಂಬುದಾಗಿ ಕರೀತಾರೆ.
ಹೀಗೆ ಪ್ರಭು ಅಂತೇಳಿ ಸರ್ವ ಸಮರ್ಥ, ಏನನ್ನು ಬೇಕಾದರೂ ಕೂಡ ಮಾಡುವಂಥ ಸಾಮರ್ಥ್ಯ ಇರುವಂಥವನು ಅಂತ. ಇನ್ನೊಂದು ಪ್ರಭು ಅಂತೇಳಿ ಒಡೆಯ ಅಂತ. ಪರಮಾತ್ಮ ಎಲ್ಲರಿಗೂ ಒಡೆಯನಾಗಿದ್ದಾನೆ. ಬ್ರಹ್ಮಾದಿ ದೇವತೆಗಳಾಗಲಿ, ಲಕ್ಷ್ಮೀ ದೇವಿಯಾಗಲಿ, ಒಂದು ಕ್ರಿಮಿ ಕೀಟವೇ ಆಗಲಿ, ಒಂದು ಕಲ್ಲು ಮಣ್ಣೆ ಆಗಲಿ, ಪ್ರತಿಯೊಂದಕ್ಕೂ ಪರಮಾತ್ಮನೇ ಒಡೆಯ. ಹಾಗಾಗಿ ಪರಮಾತ್ಮ ಪ್ರಭು ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಅಷ್ಟಾದ ಮೇಲೆ ಈಶ್ವರ ಎಂಬುದಾಗಿ. ಈಶ್ವರ ಶಬ್ದಕ್ಕೆ ಅರ್ಥ ಈಶಾ ಅಂತೇಳಿ ಸಮರ್ಥರು, ಒಳ್ಳೆ ಕೆಪಾಸಿಟಿ ಇರುವಂಥವರು ಅಂತ. ಆ ರೀತಿಯಾದಂತಹ ಈಶ್ವರ ಅನೇಕ ಜನ ಇದ್ದಾರೆ. ಲಕ್ಷ್ಮೀದೇವಿ ಬೇಕು ನಮಗೆಲ್ಲರಿಗೂ, ಬ್ರಹ್ಮದೇವರು ಬೇಕು, ಗರುಡಶೇಷರುದ್ರರು ಬೇಕು, ವಾಯುದೇವರು ಬೇಕು. ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜಗತ್ತನ್ನು ನಿಯಮನ ಮಾಡ್ತಾ ಇದ್ದಾರೆ. ಈ ಎಲ್ಲ ಈಶ್ವರಿಗಿಂತಲೂ, ಈ ಎಲ್ಲ ಒಡೆಯರಿಗಿಂತಲೂ ಕೂಡ ಉತ್ತಮ ಒಡೆಯ, ಅವರಿಗೂ ಒಡೆಯನಾದಂಥದ್ದು ಯಾರು? ಅದು ಪರಮಾತ್ಮ ಅಂತ. ಹಾಗಾಗಿ ಪರಮಾತ್ಮನಿಗೆ ಈಶ್ವರ ಅಂದರೆ ಅತ್ಯಂತ ಶ್ರೇಷ್ಠ ಸಮರ್ಥ ವ್ಯಕ್ತಿ, ನಮ್ಮನ್ನು ಆಳುವಂತಹ ವ್ಯಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಎಂಬುದಾಗಿ ಈಶ್ವರ ಶಬ್ದಕ್ಕೆ ಅರ್ಥ. ಮುಂದಿನ ನಾಮ ಸ್ವಯಂಭೂ ಎಂಬುದಾಗಿ 5ನೇ ಶ್ಲೋಕ ಪ್ರಾರಂಭ ಆಗುತ್ತೆ. ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋಧಾತ ವಿಧಾತ ಧಾತುರುತ್ತಮ ಎಂಬುದಾಗಿ. ಸ್ವಯಂಭೂ ಅಂತ ಸಾಮಾನ್ಯವಾಗಿ ಶಾಸ್ತ್ರ ಸ್ವಯಂಭೂ ಎನ್ನುವಂಥ ಶಬ್ದವನ್ನು ಬ್ರಹ್ಮದೇವರಿಗೆ ಪ್ರಯೋಗ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ವಯಂಭೂ, ಸ್ವಯಂ ಅಂತೇಳಿ ಪರಮಾತ್ಮ, ಪರಮಾತ್ಮನಿಂದಾಗಿ ಡೈರೆಕ್ಟಾಗಿ ಹುಟ್ಟಿದಂಥವರು ಅಂತ. ಪರಮಾತ್ಮನೇಕೆ ಸ್ವಯಂಭೂ ಅಂತ ಹೇಳಿದ್ರೆ ಪರಮಾತ್ಮ ಎಲ್ಲೇ ಅವತಾರ ಮಾಡಲಿ ಅಲ್ಲಿ ಈ ದೇವಕಿ ಅಥವಾ ದಶರಥ ಮುಂತಾದಂಥ ಯಾರೇ ಆಗಲಿ ಅವರೊಂದು ನಿಮಿತ್ತ ಮಾತ್ರ ಹೊರತು ಪರಮಾತ್ಮ ಏನಾಗಿದ್ದಾನೆ ಸ್ವಯಂಭೂ, ತನ್ನಿಂದ ತಾನೇ ಅವತಾರ ಮಾಡುವಂಥವನು ಪರಮಾತ್ಮ. ಅವನಿಗೆ ಅವತಾರ ಮಾಡಬೇಕು ಅಂತೇಳಿ ಹೊರಗಿನ ಯಾವ ತಂದೆ ತಾಯಿ ಗರ್ಭ ಇದು ಯಾವುದರ ಅವಶ್ಯಕತೆಯೂ ಇಲ್ಲದಂತೆ, ಹೇಗೆ ಒಂದು ದೀಪದಿಂದ ದೀಪ ಹಚ್ಚುತ್ತೇವೆ ನಾವು, ಹಚ್ಚಿದಾಗ ಏನಾಗುತ್ತೆ ಆ ದೀಪದಲ್ಲಿ ಏನು ಸಾಮರ್ಥ್ಯ ಇರುತ್ತೋ ಅದೇ ಸಾಮರ್ಥ್ಯ ಈ ದೀಪದಲ್ಲೂ ಇರುತ್ತೆ. ಹಾಗೆ ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ತನ್ನಿಂದ ತಾನೇ ಇಳಿದು ಬರ್ತಾರೆ, ತನ್ನ ಮೂಲ ರೂಪದಿಂದ ಇಳಿದು ಬರ್ತಾನೆ. ಇಳಿದು ಬಂದಾಗ ಹಾಗಾದರೆ ಕಮ್ಮಿಯಾಗಿ ಬಿಡ್ತಾ ಅಂದರೆ ಅಲ್ಲಿ ಏನಾದರೂ ಮೈನಸ್ ಆಯ್ತಾ ಅಂತ ಹೇಳಿದ್ರೆ ಯಾವ ಮೈನಸ್ಸೂ ಇಲ್ಲ. ಉಪನಿಷತ್ ಹೇಳುವಂತೆ ಪೂರ್ಣಮದ ಪೂರ್ಣವಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಅಂತ, ಪೂರ್ಣವಾದಂತಹ ಪರಮಾತ್ಮನ ರೂಪದಿಂದಾಗಿಯೇ ಪೂರ್ಣವಾದಂತಹ ಪರಮಾತ್ಮನ ಇನ್ನೊಂದು ರೂಪ ಇಳಿದು ಬಂತು. ಇಳಿದು ಬಂದಾಗ ಏನಾಯಿತು, ಆ ಪರಮಾತ್ಮನ ಮೂಲ ರೂಪವೂ ಪೂರ್ಣವಾಗಿಯೇ ಇತ್ತು, ಈ ರೂಪವೂ ಕೂಡ ಪೂರ್ಣವಾಗಿಯೇ ಇತ್ತು. ಹೇಗೆ ಅಂತೇಳಿ ದೀಪದಿಂದ ದೀಪವನ್ನು ಹಚ್ಚಿದಂತೆ ಅಂತ. ಆ ರೀತಿಯಾಗಿ ಪರಮಾತ್ಮ ಏನಂತ ಕರೆಸ್ಕೊಳ್ತಾನೆ ಸ್ವಯಂಭೂ, ತನ್ನಿಂದ ತಾನಾಗಿಯೇ ಅವತಾರ ಮಾಡಿದಂಥವನು ಅಂತ. ಇನ್ನೊಂದು ಅರ್ಥ ಎಲ್ಲವನ್ನೂ ಕೂಡ ತಿಳಿದಂಥವನು ಎಂಬುದಾಗಿ. ವಿಶೇಷವಾಗಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳ್ತಾರೆ ಸ್ವಯಮೇವ ಸರ್ವಂ ಅನುಭವತಿ ಇತಿ ಸ್ವಯಂಭೂ ಅಂತ. ಪರಮಾತ್ಮ ತಿಳಿದಿದ್ದಾನೆ, ಇನ್ನೊಬ್ರು ಯಾರಾದರೂ ಒಂದು ಉಪದೇಶ ಮಾಡಿದ್ರು ಅವನಿಗೆ, ಈ ಬ್ರಹ್ಮದೇವರಿಗೆ ಆಗ್ತಾರೆ ಪರಮಾತ್ಮ ವೇದಗಳನ್ನು ಉಪದೇಶ ಮಾಡಿದ, ಉಳಿದ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನು ಉಪದೇಶ ಮಾಡಿದಂಥವನು ಪರಮಾತ್ಮ ಮೂಲತಃ. ಆದರೆ ಪರಮಾತ್ಮನಿಗೆ ಹಾಗಲ್ಲ, ತನ್ನಷ್ಟಕ್ಕೆ ತಾನೇ ಪರಮಾತ್ಮನಿಗೆ ಇದೆ, ಸ್ವಯಂ ಜ್ಞಾನ ಇದೆ, ಅದೆಲ್ಲೋ ಹೊರಗಿನಿಂದ ಬಂದಂಥದ್ದಲ್ಲ, ಸ್ವಯಂ ಜ್ಞಾನ ಸ್ವರೂಪಿಯಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಸ್ವಯಂ ಭೂಹು ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿಗೆ ತನಗೆ ತಾನೇ ಆಶ್ರಯ ಅಂತ, ಇನ್ನೊಬ್ಬರ ಡಿಪೆಂಡೆನ್ಸಿ ಮೇಲೆ ಪರಮಾತ್ಮ ಬದುಕ್ತಾ ಇಲ್ಲ, ತನಗೆ ತಾನೇ ಆಶ್ರಯನಾಗಿ ಇದ್ದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸ್ವಯಂಭೂಹು ಎಂಬುದಾಗಿ ಕರೀತಾರೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ 37ನೇ ನಾಮ ಸ್ವಯಂಭೂಹು ಎಂಬುದಾಗಿ. ಅದಾದ ಮೇಲೆ ಶಂಭುಹು ಅಂತ. ಶಂಭುಹು ಅಂತ ಶಬ್ದವನ್ನು ಕೂಡ ನಾವು ವಿಶೇಷ ರುದ್ರದೇವರಲ್ಲಿ ಕರಿತೇವೆ. ಯಾಕೆಂತೇಳಿ ಶಂಭೂಹು ನಮಗೆ ಮಂಗಳವನ್ನು ಕೊಡುವಂಥವರು, ಶಂಕರ ಅಂದರೆ ಶಂ ಮಂಗಳವನ್ನು ಕರೋತಿ ಉಂಟು ಮಾಡುವಂಥವರು, ಶಂಭುಹು ಅಂದರೆ ಮಂಗಳವನ್ನು ಕೊಡುವಂಥವರು ಅಂತ ಈ ಅರ್ಥದಲ್ಲಿ ಶಂಕರ ಅಂತ ಯೂಸ್ ಮಾಡ್ತೇವೆ. ಪರಮಾತ್ಮನು ಕೂಡ ಪ್ರಧಾನವಾದಂತಹ ಶಂಭು, ಆ ಮಹಾರುದ್ರದೇವರಿಗೂ ಮಂಗಳವನ್ನು ಕೊಡುವಂಥವನು ಯಾರು? ಪರಮಾತ್ಮ. ಹಾಗಾಗಿ ಸ್ವಯಂಭುವ ಮನ್ವಂತರ ಅಲ್ಲ ಅಲ್ಲ, ಸ್ವಯಂಭು ಬೇರೆ, ಅದು ಅರ್ಥ ಒಂದೇ, ಅದು ಬೇರೆ. ಸ್ವಯಂಭುವ ಅನ್ನೋದು ಮನು ಅವನಾಗಿರ್ತಾನೆ. ಅದಾದ ಮೇಲೆ ಶಂಭುಹು ಎಂಬುದಾಗಿ. ಶಂಭು ಶಬ್ದಕ್ಕೆ ನಾವು ಹಿಂದೆ ಹೇಳಿದಂತೆ ಯಾರಿಂದ ಇಡೀ ಜಗತ್ತಿಗೆ ಮಂಗಳ ಎಂಬುದಾಗುತ್ತೋ, ಒಳ್ಳೆಯದಾಗುತ್ತೋ, ಜ್ಞಾನ ಸಿಗುತ್ತೋ, ಭಕ್ತಿ ಸಿಗುತ್ತೋ, ಇದೆಲ್ಲವೂ ಸಿಗುತ್ತೋ
ಅವನು ಶಂಭು, ಮಂಗಳವನ್ನು ಕೊಡುವಂಥವನು ಅಂತ. ಅದೇ ರೀತಿಯಾಗಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ತಿಳಿಸ್ತಾರೆ ಆನಂದದಶ್ಚ ಮುಕ್ತಾನಾಂ ಎಂಬುದಾಗಿ. ಅಂದರೆ ಪ್ರಧಾನವಾದಂಥ ಆನಂದ ಯಾವುದು? ಅದು ಮೋಕ್ಷದಲ್ಲಿ ಸಿಗುವಂತಹ ಆನಂದ. ಯಾಕೆಂದರೆ ಇಲ್ಲಿ ಸಿಗುವಂಥ ಆನಂದ ಅನುಭವಿಸ್ತೀವಿ, ಅನುಭವಿಸಿ ಆದಮೇಲೆ ಅದು ಮುಗಿದು ಹೋಗ್ಬಿಡುತ್ತೆ. ಆದರೆ ಮೋಕ್ಷದ ಆನಂದ ಎಷ್ಟು ಅನುಭವಿಸಿದ್ದರೂ ಕೂಡ ಖಾಲಿ ಆಗದೇ ಇರುವಂತಹ ಶಾಶ್ವತವಾದಂತಹ ಆನಂದ. ಆ ಆನಂದವನ್ನು ಕೂಡ ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಶಂಭು ಎಂಬುದಾಗಿ ಕರೀತಾರೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಪ್ರಧಾನ ಅರ್ಥ ಸುಖವನ್ನು ಕೊಡುವಂಥವನು ಮತ್ತು ತಾನು ಸುಖ ಸ್ವರೂಪಿಯಾಗಿರುವವನು ಅಂತ. ಯಾಕೆಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಕೈ ಎತ್ತಿ ಒಬ್ಬರಿಗೆ 100 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರೆ ಮೊದಲು ಅವನ ಹತ್ರ 100 ರೂಪಾಯಿ ಇರಬೇಕು. ಇದ್ದರೆ ಕೊಡ್ಲಿಕ್ಕೆ ಸಾಧ್ಯ, ಇಲ್ಲದೆ ಆದರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಪರಮಾತ್ಮ ನಮಗೆಲ್ಲರಿಗೂ ಕೂಡ ಇಷ್ಟೆಲ್ಲ ಸುಖವನ್ನು ಕೊಡ್ತಾನೆ ಅಥವಾ ಮೋಕ್ಷವನ್ನೇ ಕೊಡ್ತಾನೆ ಅಂತ ಹೇಳಿದ್ರೆ ಮೊದಲು ಅವನೇನಾಗಿರಬೇಕು? ಸುಖ ಸ್ವರೂಪಿಯಾಗಿರಬೇಕು. ಅವನಿಗೆ ದುಃಖ ಇದ್ದರೆ ನಮಗೆ ಸುಖ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪರಮಾತ್ಮ ಅವನು ಸುಖ ಸ್ವರೂಪಿಯಾಗಿದ್ದಾನೆ. ತನ್ನನ್ನು ಉಪಾಸನೆ ಮಾಡುವಂಥ ಭಕ್ತರಿಗೂ ಕೂಡ ಸುಖವನ್ನೇ ಕೊಡ್ತಾನೆ. ಹಾಗಾಗಿ ಶಂಭು ಎಂಬುದಾಗಿ ಅರ್ಥ. ಅದಾದ ಮೇಲೆ ಆದಿತ್ಯ ಎಂಬುದಾಗಿ. ಆದಿತ್ಯ ಶಬ್ದಕ್ಕೆ ಒಂದು ಆ ಶಬ್ದ ನೋಡಿದಾಗ ಅರ್ಥ ಸಿಗೋದು ಅಂತಂದರೆ ಅದಿತಿಯ ಮಗ ಅಂತ. ಅದಿತಿಯ ಮಗ, ಆದ್ದರಿಂದಾಗಿ ಆದಿತ್ಯ ಅಂತ. ಪರಮಾತ್ಮನು ಅದಿತಿ ದೇವಿ ಮಗನೂ ಹೌದು. ವಾಮನನಾಗಿ ಪರಮಾತ್ಮ ಅವತಾರ ಮಾಡಿದ್ದು ಅದಿತಿ ದೇವಿಯಲ್ಲಿ. ಹಾಗಾಗಿ ಪರಮಾತ್ಮ ಆದಿತ್ಯ, ಅದಿತಿ ದೇವಿಯ ಮಗ ಅಂತ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ಆದಿತ್ಯ ಅಂತ ಹೇಳಿದರೆ ನಾವು ಹಿಂದೆ ಗೀತೆಯಲ್ಲಿ ಕೇಳಿದಂತೆ ಯದಾದಿತ್ಯ ಗತಂ ತೇಜೋ ಜಗದ್ಭಾಸಯತೆ ಖಿಲಂ ಅಂತ ಆದಿತ್ಯದಲ್ಲಿ ಇದ್ದುಕೊಂಡು ಜಗತ್ತನ್ನು ಬೆಳಗಿಸುವಂಥವನು ಕೂಡ ನಾನೇ ಆಗಿದ್ದೇನೆ ಅಂತ ಪರಮಾತ್ಮನ ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ಆದಿತ್ಯ ಅಂತ ಹೇಳಿದ್ರೆ ಆದಿತ್ಯನಲ್ಲಿ, ಸೂರ್ಯನಲ್ಲಿ ಅಂತರ್ಯಾಮಿಯಾಗಿ ಇರುವಂಥವನು ಎಂಬುದಾಗಿ ಆದಿತ್ಯ ಶಬ್ದಕ್ಕೆ ಅರ್ಥ. ಅದಾದ ಮೇಲೆ ಆದಿತ್ವಾತ್ ಆದಿಹಿ ತತತ್ವಾತ್ ತ ನಿಯಾಮಕತ್ವಾತ್ ಯಹ ಎಂಬುದಾಗಿ ಇನ್ನೊಬ್ಬ ವ್ಯಾಖ್ಯಾನಕಾರ ತಿಳಿಸ್ತಾ ಹೋಗ್ತಾರೆ. ಅಂದರೆ ಹೌದೌದು, ಕೆಲವೊಂದು ಕಡೆ ಬಂದಂತಹ ಪದಗಳು ಇನ್ನೊಂದ್ಸಲ ಬರ್ತವೆ. ಹೌದು. ಹೀಗೆ ಆದಿತ್ಯ ಅಂತ ಹೇಳಿದ್ರೆ ಆದಿತ್ವಾತ್ ಆದಿಹಿ, ಇಡೀ ಜಗತ್ತಿಗೆ ಆದಿ ಕಾರಣ, ಮೂಲ ಕಾರಣ ಪರಮಾತ್ಮ. ಹಾಗಾಗಿ ಆದಿಹಿ ಅಂತ. ಅಷ್ಟು ಮಾತ್ರ ಅಲ್ಲ, ಸೃಷ್ಟಿ ಮಾಡಿದಂಥ ಜಗತ್ತಿನಲ್ಲಿ ಎಲ್ಲ ಕಡೆ ತತನಾಗಿದ್ದಾನೆ. ತತ ಅಂದರೆ ವ್ಯಾಪ್ತ, ಎಲ್ಲ ಕಡೆ ಇರುವಂಥವನು ಅಂತ. ಹಾಗಾಗಿ ಆದಿ ತ, ಮತ್ತೇನಾಗಿದ್ದಾನೆ? ಯಹ, ಅದಕ್ಕೆ ನಿಯಾಮಕನಾಗಿದ್ದಾನೆ ಅಂತ. ಅಂದರೆ ತಾನೇ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಅದೆಲ್ಲದರ ಒಳಗಡೆ ಪ್ರವೇಶವನ್ನು ಮಾಡಿ ಅದೆಲ್ಲದಕ್ಕೂ ನಿಯಾಮಕನೂ ತಾನೇ ಆಗಿದ್ದಾನೆ. ಹಾಗಾಗಿ ಪರಮಾತ್ಮ ಆದಿತ್ಯ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಅದು ಬೇರೆ, ಅದರಲ್ಲಿ ಒಬ್ಬನು ವಾಮನ. ಅದಾದ ಮೇಲೆ ಆದಿತ್ಯ ಅಂತೇಳಿ ಆದತ್ತೇ ಇತಿ ಆದಿತ್ಯ ಅಂತಂದರೆ ಎಲ್ಲವನ್ನು ಕೂಡ ಸ್ವೀಕಾರ ಮಾಡುವಂಥವನು ಅಂತ. ವಿಶೇಷವಾಗಿ ಹವೀಂಷಿ ಆದಿತ್ಯೇ ಇತಿ ಆದಿತ್ಯ ಎಂಬುದಾಗಿ ಗೀತಾಭಾಷೆಯಲ್ಲಿ ಆಚಾರ್ಯ ತಿಳಿಸ್ತಾ ಹೋಗ್ತಾರೆ. ಅಂದರೆ ನಾವು ಯಾವುದೇ ಹೋಮವನ್ನು ಮಾಡಿ, ಯಜ್ಞ ಯಾಗಾದಿಗಳನ್ನು ಮಾಡಲಿ, ಅಲ್ಲಿ ಹಾಕುವಂಥ ಹವಿಸ್ಸನ್ನು ಪ್ರಧಾನವಾಗಿ ಸ್ವೀಕಾರ ಮಾಡೋದು ಯಾರು? ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಆದತ್ತೇ ಇತಿ ಆದಿತ್ಯ, ಸ್ವೀಕಾರ ಮಾಡ್ತಾನೆ ಹವಿಸ್ಸನ್ನು. ಹಾಗಾಗಿ ಪರಮಾತ್ಮ ಆದಿತ್ಯ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಸಹಾದಿತ್ಯ ಆದದಾನ ಪ್ರಯಾತಿ ಎಂಬುದಾಗಿ ಋಗ್ಭಾಷಕ್ಕೆ ಟೀಕಾಚಾರ್ಯರು ಅಲ್ಲಿ ತಿಳಿಸ್ತಾ ಹೋಗ್ತಾರೆ. ಅಂದರೆ ಇಡೀ ಜಗತ್ತನ್ನು ವಿಶೇಷವಾಗಿ ಆದದಾನ, ನಿಯಮನ ಮಾಡುವಂಥವನು, ಕೊನೆಗೆ ಅದನ್ನು ಸ್ವಯಂ ತಾನು ಅತ್ತಿ ತಿನ್ನುವಂಥವನು. ಹಿಂದೆ ಹೇಳಿದಂತೆ ಪರಮಾತ್ಮ ಅದನ್ನೆಲ್ಲವನ್ನು ಕೂಡ ಹೊಟ್ಟೆ ಒಳಗಡೆ ಇಟ್ಕೊಳ್ತಾನೆ. ಹಾಗಾಗಿ ಎಲ್ಲವನ್ನು ತನ್ನ ಹೊಟ್ಟೆ ಒಳಗಡೆ ಇಟ್ಕೊಂಡಂಥ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಆದಿತ್ಯ ಎಂಬುದಾಗಿ ಹೆಸರು ಅಂತ 39ನೇ ನಾಮದಲ್ಲಿ ತಿಳಿಸ್ತಾರೆ. ಇಷ್ಟಾದ ಮೇಲೆ 40ನೇ ನಾಮ ಪುಷ್ಕರ ಅಕ್ಷಃ ಅಂತ. ಪುಷ್ಕರಾಕ್ಷ ಪುಷ್ಕರ ಅಂತೇಳಿದ್ರೆ ಕಮಲ, ಕಮಲದಂತೆ ಅರಳಿದಂತಹ ಅಕ್ಷ, ಕಣ್ಣಿರುವಂಥವನು ಪರಮಾತ್ಮ ಅಂತ. ಕಮಲದಂತಹ ವಿಶೇಷವಾದಂಥ ಕಣ್ಣುಳ್ಳಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪುಷ್ಕರಾಕ್ಷ ಎಂಬುದಾಗಿ ಹೆಸರು. ಬರೀ ಅಷ್ಟು ಮಾತ್ರ ಅಲ್ಲ,
ಕಮಲದಲ್ಲಿಯೂ ತನ್ನ ಸನ್ನಿಧಾನವನ್ನು ಇಟ್ಟಿರುವಂಥವನು ಪರಮಾತ್ಮ. ಪುಷ್ಕರ ಅಕ್ಷಃ, ಪುಷ್ಕರ ಅಂದರೆ ಕಮಲ, ಅದರಲ್ಲಿ ವಾಸವಾಗಿರುವಂಥವನು ಪರಮಾತ್ಮ. ಅಕ್ಷ ಶಬ್ದಕ್ಕೆ ಕಣ್ಣು ಅಂತ ಅರ್ಥ ಇದೆ. ಇನ್ನೊಂದು ಅರ್ಥ ಅಕ್ಷ ವ್ಯಾಪ್ತವು ಅಂತ ಧಾತು, ವ್ಯಾಪ್ತವಾಗಿರುವುದು, ಅಲ್ಲಿ ಇರುವುದು ಅಂತ ಅರ್ಥ. ಹಾಗಾಗಿ ಕಮಲದಲ್ಲಿಯೂ ಪುಷ್ಕರದಲ್ಲಿಯೂ ಇರುವಂಥವನು ಯಾರು? ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪುಷ್ಕರ ಅಕ್ಷಃ ಎಂಬುದಾಗಿ ಹೆಸರು ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಪುಷ್ಕರ ಅಂತ ಇವತ್ತೇನು ಪ್ರಸಿದ್ಧವಾದಂತಹ ಯಾತ್ರಾ ಸ್ಥಳ ಇದೆ, ಅಲ್ಲಿಯೂ ಕೂಡ ವ್ಯಾಪ್ತ ಇರುವಂಥವನು ಪರಮಾತ್ಮ. ಪುಷ್ಕರ ಕ್ಷೇತ್ರದಲ್ಲಿ ಇರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪರಮಾತ್ಮ ಸನ್ನಿಧಾನ ಪ್ರತಿಯೊಂದು ಕಡೆ ಹಾಗೆ. ಪ್ರಧಾನವಾಗಿ ಪರಮಾತ್ಮ ಸನ್ನಿಧಾನ ಇವೆ ಅಲ್ಲ. ಇದು ಕ್ಷೇತ್ರ, ಇಲ್ಲೊಂದು ಸ್ಥಳ ಇದೆ, ಇದು ಯಾತ್ರಾ ಸ್ಥಳ ಹೌದು ಅಲ್ಲ, ಅದು ನೆಕ್ಸ್ಟ್ ಪರಮಾತ್ಮನ ಸನ್ನಿಧಾನ ಅಂತೂ ಇದ್ದೇ ಇರುತ್ತೆ. ಪರಮಾತ್ಮ ಯಾಕಂದ್ರೆ ಸರ್ವವ್ಯಾಪ್ತ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ. ಹಾಗೆ ಪುಷ್ಕರ ಕ್ಷೇತ್ರದಲ್ಲಿಯೂ ಕೂಡ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಅಂತ. ಈ ರೀತಿಯಾಗಿ ಪರಮಾತ್ಮ ಪುಷ್ಕರಾಕ್ಷಃ ಅಂತ ವಿಶೇಷವಾಗಿ ಆಚಾರ್ಯರು ಕೂಡ ಇಂದೀವರೋದಲ ದಲನಯನ ಮಂದರಹಾರಿನಿ ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ. ಇಂದೀವರೋದರ ದಲನಯನ ಅಂತೇಳಿ ಕಮಲದಂತಹ ಕಣ್ಣುಳ್ಳಂಥವನು, ಇಂದೀವರ ಅಂತೇಳಿ ಕಮಲ ಅಂತ. ಹೀಗೆ ಅನೇಕ ಕಡೆ ಪರಮಾತ್ಮನನ್ನ ಕಮಲದಂತಹ ಸುಂದರವಾದಂತಹ ಕಣ್ಣು, ಅರಳಿದಂತಹ ಕಣ್ಣು. ಕಮಲ ಹೇಗೆ ಮುದುಡಿದಾಗಷ್ಟು ಸುಂದರವಾಗಿ ಕಾಣಿಸೋದಿಲ್ಲ, ಅರಳಿದಾಗ ತುಂಬ ಸುಂದರವಾಗಿ ಕಾಣಿಸುತ್ತೆ. ಹಾಗೆ ಪರಮಾತ್ಮನ ಕಣ್ಣುಗಳು ಕೂಡ ಯಾವಾಗಲೂ ಅರಳಿದ ಕಮಲದಂತೆ ಇರ್ತಾವೆ ಅಂತ. ಪರಮಾತ್ಮ ತನ್ನ ಭಕ್ತರ ಹತ್ತಿರ ವಿಶೇಷವಾಗಿ ನೋಡ್ತಾ ಇರ್ತಾನೆ. ಆ ರೀತಿಯಾಗಿ ಪರಮಾತ್ಮನಿಗೆ ಪುಷ್ಕರಾಕ್ಷಃ ಎಂಬುದಾಗಿ ಹೆಸರು. ಇದಾದ ಮೇಲೆ ಮುಂದಿನ ನಾಮ ಮಹಾಸ್ವನಃ ಎಂಬುದಾಗಿ. ಸ್ವನಃ ಶಬ್ದಕ್ಕೆ ಅರ್ಥ ಧ್ವನಿ ಅಂತ. ಪರಮಾತ್ಮನ ಧ್ವನಿ ಹೇಗಿದೆ ಅಂತ ಹೇಳಿದ್ರೆ ಮಹಾಸ್ವನಃ ಅಂತ. ಮಹಾಸ್ವನ ಅಂತೇಳಿ ಒಳ್ಳೆ ಪರಮಾತ್ಮ ತನ್ನ ಭಕ್ತರ ಹತ್ತಿರ ಮೃದುವಾಗಿ ಮಾತಾಡ್ತಾನೆ, ಆದರೆ ತನ್ನ ಶತ್ರುಗಳ ಹತ್ತಿರ, ದೈತ್ಯರ ಹತ್ತಿರ ಗಂಭೀರವಾಗಿ ಮಾತಾಡ್ತಾನೆ. ಹೀಗೆ ಮಹಾಸ್ವನಃ, ಶ್ರೇಷ್ಠವಾದಂಥ ಗಟ್ಟಿಯಾದಂಥ ಧ್ವನಿ ಇರುವಂಥವನು ಪರಮಾತ್ಮ ಅಂತ. ವಿಶೇಷವಾಗಿ ಮಹಾಭಾರತ ಸಭಾಪರ್ವದಲ್ಲಿ ಒಂದು ಚಿಂತನೆ ಬರುತ್ತೆ. ಪರಮಾತ್ಮ ಸಂಧಾನಕ್ಕೆ ಅಂತ ಹೋಗಿರ್ತಾನೆ. ಸಂಧಾನಕ್ಕೆ ಹೋದಾಗ ಅಲ್ಲಿ ಅವನ ಮಾತುಗಳು ಯಾವ ರೀತಿ ಇತ್ತು ಅಂತ ತಿಳಿಸ್ತಾರೆ. ವಾಕ್ಯಮಭ್ಯಾದದೇ ಕೃಷ್ಣ ಸುದಂಷ್ಟ್ರೋ ದುಂದುಭಿಸ್ವನಃ ಅಂತ. ದುಂದುಭಿ ಅಂತ ನಗಾರಿ ಅಂತ. ಒಂದು ನಗಾರಿ ಹೊಡೆದ್ರೆ ಯಾವ ರೀತಿಯಾಗಿ ಜೋರಾದಂತಹ ವಾಯ್ಸ್ ಬರುತ್ತೋ ಆ ರೀತಿಯಾಗಿ ಪರಮಾತ್ಮ ದುಂದುಭಿಯಂತೆ ಜೋರಾಗಿ ಮಾತನಾಡಿದ ಎಂಬುದಾಗಿ ಅಲ್ಲಿ ತಿಳಿಸ್ತಾರೆ, ಸಂಧಾನಕ್ಕೆ ಅಂತ ಹೋದಾಗ ಅಂತ. ಆ ರೀತಿಯಾಗಿ ಜೀಮೂತೈವ ಘರ್ಮ ಅಂತೆ ಸರ್ವಾಂ ಸುಶ್ರಾವಯನ್ ಸಭಾಂ ಅಂತ ಮೋಡ ಗುಡುಗಿದಂತೆ ಪರಮಾತ್ಮ ಏನು ಮಾಡ್ತಾನೆ, ಗುಡುಕ್ತಾ ಇರ್ತಾನೆ ಅಂತ ಆ ರೀತಿಯಾಗಿ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಒಳ್ಳೆಯ ಶ್ರೇಷ್ಠವಾದಂತಹ ಧ್ವನಿ ಅದು ಪರಮಾತ್ಮನ ಧ್ವನಿ. ಹಾಗಾಗಿ ಪರಮಾತ್ಮ ಮಹಾಸ್ವನಃ, ಶತ್ರುಗಳಿಗೆ ಗರ್ಜಿಸುವಂಥವನು ಎಂಬುದಾಗಿ ಅರ್ಥ. ಇನ್ನೊಂದು ಮಹಾ ಅಂತಿದ್ರೆ ಶ್ರೇಷ್ಠವಾದದ್ದು ಅಂತ. ಪರಮಾತ್ಮನನ್ನು ತಿಳಿಸುವಂತಹ ಸ್ವನ ಅಂದರೆ ಧ್ವನಿ ಯಾವುದು, ಶಬ್ದಗಳು ಯಾವುದು, ವೇದಗಳು. ಆ ಮಹಾಸ್ವನದ ಮೂಲಕ ಶ್ರೇಷ್ಠ ಶಬ್ದಗಳು ಅಂತೀರಿ, ಅದು ವೇದಗಳು. ಆ ವೇದಗಳ ಮೂಲಕ ನಾವು ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯ. ವೇದ ಪ್ರತಿಪಾದ್ಯನಾಗಿದ್ದಾನೆ ಪರಮಾತ್ಮ. ಶ್ರೇಷ್ಠ ಶಬ್ದವಾದಂತಹ ವೇದಗಳ ಮೂಲಕ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಮಹಾಸ್ವನಃ ಎಂಬುದಾಗಿ ಹೆಸರು. ಇನ್ನೊಂದು ಮಹಾಸ್ವನಃ ಅಂತೀರೆ ಮುಖ್ಯ ಪ್ರಾಣದೇವರಿಗೆ ನಿಯಾಮಕ ಅಂತ. ಏಕೆಂದರೆ ಅಸು ಅಂತ ನಾವು ಕರಿತೇವೆ, ಅಸು ಅಂತೀರೆ ಪ್ರಾಣ ಅಂತ. ಮಹಾ ಅಸುಹು ಅಂತೀರೆ ಮಹಾಪ್ರಾಣ, ಮುಖ್ಯ ಪ್ರಾಣ ಅಂತ. ಆ ಮುಖ್ಯ ಪ್ರಾಣದೇವರು ಮಹಾಸು ನಹ, ಅವರಿಗೂ ನಿಯಾಮಕನಾದಂಥವನು ಯಾರು? ಪರಮಾತ್ಮ. ಮಹಾಸು ಅನಹ ಮಹಾಸ್ವನಃ, ಮುಖ್ಯ ಪ್ರಾಣದೇವರಿಗೂ ವಿಶೇಷವಾಗಿ ನಿಯಾಮಕನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಮಹಾಸ್ವನಃ ಎಂಬುದಾಗಿ ಹೆಸರು. ಅನ ಅಂತೀರೆ ಅನಚೇಷ್ಟಾಯಂ ಅಂತ ಧಾತು. ಅಂದರೆ ಅವರು ಇವತ್ತು ನಮ್ಮೆಲ್ಲರ ಒಳಗಡೆ ಇದ್ದುಕೊಂಡು ಉಸಿರಾಟ ಮಾಡಿಸ್ತಾ ಇದ್ದಾರೆ ಅಂತ ಪ್ರಧಾನ ಕಾರಣ ಏನು? ಪರಮಾತ್ಮ ಅವರೊಳಗಡೆ ಇದ್ದಾನೆ ಅಂತ. ಹಾಗಾಗಿ ಮಹಾಸ್ವನಃ, ಮುಖ್ಯ ಪ್ರಾಣದೇವರಿಗೂ ಕೂಡ ನಿಯಾಮಕನಾದಂಥವನು ಪರಮಾತ್ಮ ಎಂಬುದಾಗಿ ತಿಳಿಸ್ತಾರೆ. ಇನ್ನು ಅಸೂನ್ ನಮ್ಮೆಲ್ಲರ ಪ್ರಾಣಕ್ಕೂ ನಿಯಾಮಕನಾಗಿದ್ದಾನೆ ಅಂತ. ಹೀಗೆ ಮುಖ್ಯ ಪ್ರಾಣದೇವರಿಗೂ ನಿಯಾಮಕನಾಗಿದ್ದಾನೆ, ನಮ್ಮೆಲ್ಲರ ಪ್ರಾಣಗಳಿಗೂ ನಿಯಾಮಕನಾಗಿದ್ದಾನೆ. ಅದೇ ರೀತಿಯಾಗಿ ಮಹಾಸ್ವನಃ, ಹಿಂದೆ ಹೇಳಿದಂತೆ ಅನ ಅಂತೀರೆ ಚೇಷ್ಟೆ, ಕೆಲಸ ಮಾಡುವುದು ಅಂತ. ಹಾಗೆ ಪರಮಾತ್ಮನ ಕೆಲಸಗಳು ಹೇಗಿದ್ದಾವೆ ಅಂತೀರೆ ಮಹಾಸ್ವನಃ, ಶ್ರೇಷ್ಠವಾದಂತಹ ಕಾರ್ಯಗಳು. ಪರಮಾತ್ಮನ ಕಾರ್ಯಗಳು ಅಂತೀರೆ ಯಾವುದೋ ಸಣ್ಣ ಪುಟ್ಟ ಕಾರ್ಯಗಳು ಅಥವಾ ಚಿಲ್ಲರೆ ಕಾರ್ಯಗಳು ಆ ರೀತಿಯಾಗಿ ಅಲ್ಲ. ಪರಮಾತ್ಮ ಒಂದು ಕೆಲಸ ಮಾಡಿದ್ದಾನೆ ಅಂತ ಹೇಳಿದ್ರೆ
ಅದರಿಂದ ಜಗತ್ತಿಗೆ ದೊಡ್ಡ ಉಪಕಾರ, ಅದು ಜಗತ್ತಿಗೆ ಆಗೇ ಆಗುತ್ತೆ. ಹಾಗಾಗಿ ಪರಮಾತ್ಮ ಮಹಾಸ್ವನಃ, ಜಗತ್ತಿಗೆ ಶ್ರೇಷ್ಠವಾದಂಥ ಉಪಕಾರವನ್ನು ಮಾಡುವಂಥವನು, ಶ್ರೇಷ್ಠವಾದಂತಹ ಕಾರ್ಯಗಳನ್ನು ಮಾಡುವಂಥವನು ಅದು ಪರಮಾತ್ಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಮಹಾಸ್ವನಃ ಶಬ್ದದ ಚಿಂತನೆಯನ್ನು ಮಾಡಿದ್ದೇವೆ. ಮುಂದೆ 42ನೇ ನಾಮ ಅನಾದಿ ನಿಧನಃ ಎಂಬುದಾಗಿ ಪ್ರಾರಂಭ ಆಗುತ್ತೆ. ಆ ಉಳಿದ ನಾಮಗಳ ಚಿಂತನೆಯನ್ನು ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.